ಹೇಳಬೇಕು, ನನ್ನ ಸಾನ್ನಿಧ್ಯವನ್ನ ಅಪೇಕ್ಷಿಸುವಂತ ಬುದ್ಧಿವಂತರು ಇಲ್ಲಿ ಇದ್ದಾರೋ. ಹಲ್ಲೆಲೂಯ. ಸಾನ್ನಿಧ್ಯ ಹೇಗ್ ಬರ್ತದೆ? ದೇವರ ವಾಕ್ಯದೊಂದಿಗೆ ಬರ್ತದ. ವಾಕ್ಯ ಎಲ್ಲೆಲ್ಲಾ ಹೊರಡ್ತದೋ ಅಲ್ಲಿ ಸಾನ್ನಿಧ್ಯ ಪ್ರಕಟ ಆಗತ್ತೆ. ಎಲ್ಲ ಸಾನ್ನಿಧ್ಯ ಪ್ರಕಟ ಆಗುತ್ತೋ ಅಲ್ಲೆಲ್ಲ ಜೀವ ಉಂಟಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಎಲ್ಲೆಲ್ಲ ವಾಕ್ಯ ಹೊರಡುತ್ತೋ ಅಲ್ಲೆಲ್ಲ ಮಹಿಮೆ ಪ್ರಕಟ ಆಗುತ್ತೆ. ಎಲ್ಲೆಲ್ಲ ಮಹಿಮೆ ಪ್ರಕಟ ಆಗುತ್ತೋ ಅಲ್ಲೆಲ್ಲ ಜೀವ ಉಂಟಾಗುತ್ತೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮ ದೇವರು ಜೀವವುಳ್ಳ ದೇವರು. ನಮ್ಮ ದೇವರು ಸತ್ತಂತ ದೇವರಲ್ಲ. ಆತನನ್ನು ಆರಾಧಿಸುವಂತವರು, ಆತನನ್ನು ಕೈಗೊಂಡು ನಡೆಯುವಂತವರು ಜೀವವುಳ್ಳವರಾಗಬೇಕೆಂಬುದಾಗಿ ಹೇಳಿ ಅವನ ಜೀವದ ಆತ್ಮವನ್ನು ನಮ್ಮ ಮೇಲೆ ಸುರಿಸಿದಾನ. ಹಲ್ಲೆಲೂಯ. ಸರಿ, ನನ್ನ ವಿಷಯ ಆ ಕಡೆ ಹೋಗದೆ ನೇರವಾಗಿ ದೇವರು ಕೊಟ್ಟಂತ ವಾಕ್ಯದ ಕಡೆಗೆ ಬರ್ತೀನಿ. ಅಪ್ಪನ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಮಾಡುವಾಗ, ಅಪ್ಪನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವಾಗ, ದೇವರೇ ಬೆಳಗ್ಗೆನೋ ಕೊಟ್ರಿ ಸ್ತೋತ್ರ, ಈಗ ರಾತ್ರಿ ಏನ್ ನೀವು ಮಾತಾಡ್ತೀರಿ ಆಲೋಚನೆ ಕೊಡ್ರಿ ಎಂಬುದಾಗಿ ಕೇಳುವಾಗ ಅಪ್ಪ ಮಾತಾಡಿದಂತ ವಿಷಯ ಬಾಯಿ ಕುರಿತು ಮಾತಾಡು ಅಂತ ಹೇಳಿ. ಹಲ್ಲೆಲೂಯ. ಏನ್ ಕುರಿತು ಮಾತಾಡು? ಬಾಯಿ ಕುರಿತು. ಹೇಳ್ರಿ, ಏನಂತ ಮಾತಾಡು ಅಂತ ಹೇಳಿದ್ರು? ಯಾರ ಬಾಯಿ? ವಾರ್ಡನ್ ಬಾಯ್ ಅಲ್ಲ. ಹಲ್ಲೆಲೂಯ. ಯಾವ ಬಾಯಿ? ವಾರ್ಡನ್ ಬಾಯ್ ಅಲ್ಲ, ನಿಮ್ಮ ಬಾಯಿ ಕುರಿತು. ಹಂಗಂತ ಹೇಳ್ಬಿಟ್ಟು ನಿಮ್ಮ ಬಾಯ್ ಫ್ರೆಂಡ್ ಕುರಿತಲ್ಲ, ನಿಮ್ಮ ಬಾಯ್, ಊಟ ಮಾಡೋ ಬಾಯ್. ಹಲ್ಲೆಲೂಯ. ಕೆಲವು ಜನರು ಆಶ್ಚರ್ಯ ಕೂತವ್ರು, ಇಲ್ಲ ಫಸ್ಟ್ ನನ್ನ ಬಾಯಿ ಅಂತ ಕೂತಿದ್ದಾರೆ. ಹಲ್ಲೆಲೂಯ. ದೇವರು ಊಟ ಮಾಡೋ ಬಾಯಿ ಇದೆಯಲ್ಲ, ಆ ಬಾಯಿ, ಮಾತಾಡೋ ಬಾಯಿ ಇದೆಯಲ್ಲ, ಆ ಬಾಯಿ ಕುರಿತು ಮಾತಾಡ್ಲಿಕ್ಕಾಗಿ ಹೋಗ್ತಾ ಇದಾರ. ದೇವ್ರು ಹೇಳ್ತಾ ಇದಾರೆ ನಮ್ಮ ಬಾಯಿ ಹೇಗಿದೆ. ಹಲ್ಲೆಲೂಯ. ದೇವ್ರು ಹೇಳ್ತಾ ಇದ್ದಾರೆ, ಸಿಸ್ಟರ್, ಬ್ರದರ್, ನಮ್ಮ ಬಾಯಿ ಹೇಗಿದೆ. ಹಲ್ಲೆಲೂಯ. ನನಗೆ ಗೊತ್ತಿಲ್ಲ ಈ ರಾತ್ರಿ ವೇಳೆಯಲ್ಲಿ ಪ್ರಾರ್ಥನೆಗೆ ಯಾರು ಬರ್ತಾರೋ ಯಾರು ಬರಲ್ವೋ, ನನ್ಗೆ ಗೊತ್ತಿಲ್ಲ. ಆದ್ರೆ ದೇವ್ರ ಸಮ್ಮುಖದಲ್ಲಿ ಕೂತು ಪ್ರಾರ್ಥನೆ ಮಾಡಿದ್ರೆ ಕೊಟ್ರು ಇದು ಮಾತಾಡು ಅಂತ ಹೇಳಿದ್ರು, ಇಲ್ಲಿ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯ. ದೇವರು ಬಾಯಿ ಕುರಿತು ಮಾತಾಡು, ನಮ್ಮ ಬಾಯಿ ಹೇಗಿದೆ ಅಂತ ಹೇಳಿ ದೇವರು ಮಾತಾಡ್ತಾ ಇದ್ದಾರೆ ಈ ರಾತ್ರಿ ವೇಳೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಾನು ವಾಕ್ಯದಲ್ಲಿ ನೋಡ್ತೇವೆ, ಜೀವವು ಮರಣವು ನಿನ್ನ ನಾಲಿಗೆಯ ವಶ. ನಾಲಿಗೆ ಎಲ್ಲಿದೆ? ನಾಲಿಗೆ ಇರೋ ಜಾಗದಲ್ಲೇ ಇದೆ. ನಾಲಿಗೆ ಎಲ್ಲಿದೆ? ಬಾಯಿ ಒಳಗಡೆ ಇದೆ. ಹಲ್ಲೆಲೂಯ. ದೇವರ ವಾಕ್ಯ ಜ್ಞಾನೋಕ್ತಿಯಲ್ಲಿ ಸ್ಪಷ್ಟವಾಗಿ ಹೇಳ್ತದೆ 18ನೇ ಅಧ್ಯಾಯದಲ್ಲಿ, ಜೀವವು ಮರಣವು ನಿನ್ನ ನಾಲಿಗೆಯಲ್ಲಿ ಇಟ್ಟಿದ್ದೀನಿ. ಅಂದ್ರೆ ಶಾಪವು ಆಶೀರ್ವಾದವು, ಸಮೃದ್ಧಿಯು ಸಂಪೂರ್ಣ ನಷ್ಟವು ಎಲ್ಲ ನಾನು ನಿನ್ನ ಬಾಯಲ್ಲಿ ಇಟ್ಟಿದ್ದೇನೆ. ಹಲ್ಲೆಲೂಯ. ಮತ್ತೊಂದು ಸಾರಿ ಹೇಳ್ತೇನೆ, ದೇವರು ಬಾಯಿ ಕುರಿತು ಮಾತಾಡು ಅಂತ ಹೇಳಿದ್ರು, ಅದು ನಿನ್ನ ಬಾಯಿ. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ಈ ಬಾಯಿ ಸಾಧಾರಣವಾದ ಬಾಯಲ್ಲ, ಈ ಬಾಯಲ್ಲಿ ನಾನು ಜೀವವನ್ನ ಮರಣವನ್ನ ಎರಡನ್ನು ಇಟ್ಟಿದ್ದೇನೆ. ಅಂದ್ರೆ ದೇವರು ಹೇಳ್ತಾ ಇದ್ರೆ ನಿನ್ನ ಬಾಯಲ್ಲಿ ನಾನು ಅಧಿಕಾರವನ್ನ ಇಟ್ಟಿದ್ದೇನೆ ಅಂತ. ಅರ್ಥ ಆಗ್ತಾ ಇಲ್ಲ ಬಿಡಿ. ಹಲ್ಲೆಲೂಯ. ಬೇರೆ ಪಾಸ್ಟ್ನ ಕರ್ಸ್ಬೇಕು ಇದೆಲ್ಲ ಮಾತಾಡಕ್ಕೆ ನಾವು. ಹಲ್ಲೆಲೂಯ. ಮತ್ತೊಂದ್ ಸಾರಿ ಹೇಳ್ತೇನೆ ಕೇಳ್ರಿ ಕಿವಿ ಉಳ್ಳವರು. ಇವತ್ತು ಯಾರೊಬ್ರು ಮನೆಗೆ ಪ್ರೇಯರ್ ಬಂದಿದ್ರು, ಪ್ರಾರ್ಥನೆ ಎಲ್ಲ ಮಾಡಿದೆ, ಆಮೇನ್ ಅಂತ ಹೇಳಿದೆ, ಆದ್ರೂ ಅವ್ರು ನಿಲ್ಸಿಲ್ಲ. ಅವ್ರ ಕಿವಿ ಕೇಳ್ಸಲ್ಲ. ಆಮೇಲೆ ಆಲಿಕವ್ರು ಆಮೇನ್ ಅಂದ್ರು, ಸೋದ್ರ 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 ಸೋದ್ರ. ಹಲ್ಲೆಲೂಯ. ಆ ತರ ಕುತ್ಕೊಂಬೇಡಿ ಸಿಸ್ಟರ್. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ಶಕ್ತಿ ಪ್ರಕಟ ಆಗುವಾಗ ನಿಮ್ಮಲ್ಲಿ ಕೂಡ ಚಲನೆ ಉಂಟಾಗಲಿ. ನಿನ್ ಕೈ ಸ್ವಲ್ಪ ಆಕ್ಷನ್ ಆಗಲಿ, ನಿನ್ ಬಾಯಿ ಸ್ವಲ್ಪ ಆಕ್ಷನ್ ಆಗಲಿ, ನಿನ್ ಬಾಡಿ ಸ್ವಲ್ಪ ಆಕ್ಷನ್ ಆಗಲಿ, ನಿನ್ ಕಿವಿ ಸ್ವಲ್ಪ ಆಕ್ಷನ್ ಆಗಲಿ. ಯಾಕಂದ್ರೆ ನಮ್ ದೇವ್ರು ಚಲಿಸೋ ದೇವ್ರು. ನಮ್ ದೇವ್ರು ಚಲಿಸೋ ದೇವರಾಗಿರೋದ್ರಿಂದ ನಾವು ಮಹಿಮೆಯಲ್ಲಿ ಆತ್ಮಪರುಷರಾಗಿ ಚಲಿಸ್ಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಶ್ವಾಸವಿರುವುದೆಲ್ಲ ಏನ್ ಮಾಡ್ಲಿ? ಜೋರಾಗಿ ಹೇಳ್ಬೇಕು. ನನಗೂ ಸ್ವಲ್ಪ ಕಿವಿ ಕೇಳಿಸಲ್ಲ. ಹಲ್ಲೆಲೂಯ. ಶ್ವಾಸವಿರುವುದೆಲ್ಲವೂ ಅಂದ್ರೆ ಕರ್ತನನ್ನು ಸ್ತುತಿಸೋದು ಎಲ್ಲಿಂದ? ದೇವ್ರು ಹೇಳ್ತಾರೆ, ಜೀವ ಇದ್ರೆ
ಸ್ತುತಿಸಲಿ ಅಂತ ಅಂದ್ರೆ ನಿನ್ನ ಬಾಯಲ್ಲಿ ಸ್ತುತಿಗಳು ಬರಬೇಕಾದ್ರೆ, ನಿನ್ನ ಬಾಯಲ್ಲಿ ಸ್ತೋತ್ರಗಳು ಬರಬೇಕಾದ್ರೆ, ನಿನ್ನ ಬಾಯಲ್ಲಿ ಪ್ರಾರ್ಥನೆ ಬರಬೇಕಾದ್ರೆ, ನಿನ್ನ ಬಾಯಲ್ಲಿ ಆರಾಧನೆ ಬರಬೇಕಾದ್ರೆ, ನಿನ್ನ ಬಾಯಲ್ಲಿ ಅಧಿಕಾರದ ಮಾತುಗಳು ಪ್ರಕಟವಾಗಬೇಕಾದ್ರೆ ಮೊದಲು ನಿನ್ನ ಬಾಯಿ ಒಳಗಡೆ ಜೀವ ಇರಬೇಕ. ಅಲ್ಲೇಲೂಯ. ಏನಿರ್ಬೇಕು? ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಸುಮ್ಮನೆ ಕುತ್ಕೊಂಬಾರ್ದು, ಜೀವ ಇರ್ಬೇಕ. ಹೇಳ್ರಿ, ಜೀವ ಇರ್ಬೇಕು. ಅಲ್ಲೇಲೂಯ. ಇನ್ ಸ್ವಲ್ಪ ಹೊತ್ತು ಗಾಡಿ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಿಲ್ಸಕ್ ಆಗಲ್ಲ, ಅದಕ್ಕೆ ಬೇಗ ಬೇಗ ಹೇಳ್ರಿ, ನಿನ್ ಬಾಯಲ್ಲಿ ಜೀವ ಇರ್ಬೇಕು. ಅಲ್ಲೇಲೂಯ. ನಿನ್ನ ಬಾಯಲ್ಲಿ ಜೀವ ಇದ್ರೆ ನೀನ್ ಕಟ್ಟಲೆ ಕೊಡುವಂತ, ನೀನ್ ಕಲ್ಪಿಸುವಂತ, ನೀನ್ ಹೇಳುವಂತ ವಿಷಯಗಳಿಗೆ ಒಂದು ವೇಳೆ ಜೀವ ಇಲ್ಲ ಅಂದ್ರು, ಜೀವ ಇರುವ ನಿನ್ನ ಬಾಯಿಂದ ನೀನ್ ಮಾತಾಡುವಾಗ, ನೀನು ಘೋಷಿಸುವಾಗ, ನೀನು ಕಲ್ಪಿಸುವಾಗ, ನೀನು ಕಟ್ಟಲೆ ಕೊಡುವಾಗ ಜೀವ ಇಲ್ಲಿರೋ ವಿಷಯಗಳಿಗೆ ಜೀವ ಉಂಟಾಗುತ್ತೆ. ಹಲ್ಲೆಲೂಯ. ನಾನೇನು ಪ್ರಧಾನಮಂತ್ರಿ ಅಲ್ಲ, ನಿಮ್ ಚಪ್ಪಾಳೆ ನನಗೆ ಬೇಕಾಗಿಲ್ಲ. ಹಲ್ಲೆಲೂಯ. ನಿಮ್ ಚಪ್ಪಾಳೆ ದೇವ್ರಿಗೆ ಬೇಕು. ನೋಡಿದಿರಾ ನರೇಂದ್ರ ಮೋದಿ ಅವರು ಇರೋದು ಎಲ್ಲಿ? ಅಲ್ಲಿಂದ ಬೆಂಗಳೂರು ಬಂದ್ಬಿಟ್ಟು ಬೆಂಗಳೂರಿನ ಜನತೆ ಅದು ತಕ್ಷಣ ನಾವೆಲ್ಲರೂ ಹೊಡಿತ, ಕೆಲ ಜನರು, ನಾವೆಲ್ಲ ಕೆಲ ಜನ ಹೊಡಿತಾರಲ್ಲ, ಹಂಗ್ ಹೊಡಿತಾ ಇದ್ದೀರಾ. ಹಲ್ಲೆಲೂಯ. ಚಪ್ಪಾಳೆ ಹೊಡೆದ್ರೆ ಹೊಡಿಬೇಕು, ಕ್ಲೀನ್ ಆಗಿ ಕೇಳಿಸ್ಕೊಂಡು ದೇವರ ಸಾನ್ನಿಧ್ಯದಲ್ಲಿ ತುಂಬಲ್ಪಟ್ಟು ದೇವರ ಮಹಿಮೆ ಇಳ್ಕೊಂಡು ನಾವು ಚಪ್ಪಾಳೆ ಹೊಡಿಬೇಕು. ಅವಾಗ ಏನಾದ್ರು ನಡೆಯುತ್ತೆ. ಇಲ್ಲ ಅಂದ್ರೆ ಬಂದಾಗ ಹಿಂದಿರುಗಿ ಹೋಗ್ಬೇಕು ಅಷ್ಟೇ, ನಾನು ನೀವು. ಹಲ್ಲೆಲೂಯ. ನಿಮ್ಗೆ ಅರ್ಥ ಆಗಿಲ್ಲಲ್ಲ? ಅಪ್ಪ ಬಾಯಿ ಕುರಿತು ಮಾತಾಡು ಅಂತ ಹೇಳ್ತಾ ಇದ್ರು. ಪ್ರಾರಂಭದಲ್ಲಿ ಅಪ್ಪ ಹೇಳ್ತಾ ಇದಾರೆ, ನಿನ್ ಬಾಯಲ್ಲಿ ಜೀವ ಮರಣ ಎರಡು ಇಟ್ಟಿದ್ದೇನೆ. ಹಲ್ಲೆಲೂಯ. ಅಪ್ಪ ಹೇಳ್ತಾ ಇದಾರೆ, ನಿನ್ ಬಾಯಲ್ಲಿ ಜೀವ ಮರಣ ಎರಡು ಇಟ್ಟಿದ್ದೇನೆ. ಆದ್ರೆ ಇನ್ನೊಂದು ಕಡೆಗೆ ವಾಕ್ಯ ಬೀಳ್ತದೆ, ಶ್ವಾಸವಿರುವುದೆಲ್ಲವೂ ಕರ್ತನನ್ನ, ದೇವರನ್ನ ಸ್ತುತಿಸಲಿ. ಅಂದ್ರೆ ಸ್ತುತಿ ಎಲ್ಲಿಂದ ಬರುತ್ತೆ? ಜೋರಾಗಿ ಹೇಳ್ಬೇಕು. ಕೆಲವು ಟೈಮ್ ನಿಮ್ಗೆ ಅವಕಾಶ ಕೊಡ್ತೀನಿ, ನಿಮ್ ಮಾತಾಡ್ಬೇಕು, ನಾನು ಎಷ್ಟೊಂದ ಮಾತಾಡ್ಲಿ. ಹಲ್ಲೆಲೂಯ. ಸ್ತುತಿ ಎಲ್ಲಿಂದ ಬರುತ್ತೆ? ಬಾಯಿಯಿಂದ ಬರುತ್ತೆ. ಅಂದ್ರೆ ಬಾಯಲ್ಲಿ ಏನಿರ್ಬೇಕು? ಜೀವ ಅಂದ್ರೆ ಏನು ತೋರ್ಸಕ್ಕಾಗುತ್ತಾ? ಬಾಯಲ್ಲಿ ಏನಿರ್ಬೇಕು? ಜೀವ ಇರ್ಬೇಕು. ಜೀವ ಅಂದ್ರೆ ಏನು ಅಂದ್ರೆ ನಿನ್ ಬಾಯಿ ಬದುಕಿರ್ಬೇಕು. ನಿನ್ ಬಾಯಿ ಬದುಕಿರ್ಬೇಕು. ನಿನ್ ಬಾಯಲ್ಲಿ ಜೀವ ಇರಬೇಕು. ಹಲ್ಲೆಲೂಯ. ಆ ಜೀವ ಇರುವ ಬಾಯಿಯಿಂದ ನೀನು ಆರಾಧನೆ ಮಾಡುವಾಗ, ಆ ಜೀವ ಇರುವಂತ ಬಾಯಿಯಿಂದ ನೀನು ಪ್ರಾರ್ಥನೆ ಮಾಡುವಾಗ, ಹಲ್ಲೆಲೂಯ, ದೇವರು ಹೇಳ್ತಾರೆ, ಯಾರ ಬಾಯಿ ಒಳಗಡೆ ಜೀವ ಇದೆಯೋ ಅಂತವ್ರು ಈ ಬಂಡಿಯನ್ನು ನೋಡಿ ಕಿತ್ತುಕೊಂಡು ಹೋಗಲಿ ಅಂದ್ರೆ ಅದು ಎಂತ ದೊಡ್ಡ ಪರ್ವತವಾಗಿರ್ಲಿ, ಯೇಸುವಿನ ಹೆಸರಿನಲ್ಲಿ ಅದು ಕಿತ್ತುಕೊಂಡು ಹೋಗಿರ್ತದ. ಅದು ಅಲ್ಲಿಂದ ಸರಿದಿರ್ತದ, ಅದು ಅಲ್ಲಿಂದ ಪಕ್ಕಕ್ಕೆ ಹೋಗಿರ್ತದ. ನಿನ್ನ ದಾರಿಗೆ ಯಾವುದು ಅಡ್ಡ ಇರೋದಿಲ್ಲ. ಅದಕ್ಕೆ ದೇವರು ಹೇಳ್ತಾನೆ, ನಾನು ನಿನ್ನ ಬಾಯಲ್ಲಿ ಜೀವ ಇಟ್ಟಿದ್ದೇನೆ, ನಾನು ನಿನ್ನ ಬಾಯಲ್ಲಿ ಅಧಿಕಾರವನ್ನ ಇಟ್ಟಿದ್ದೇನೆ, ನಾನು ನಿನ್ನ ಬಾಯಿ ಒಳಗಡೆ ನನ್ನ ಮಹಿಮೆಯನ್ನ ಇಟ್ಟಿದ್ದೇನೆ. ಹಲ್ಲೆಲೂಯ. ದೇವರು ಹೇಳ್ತಾ ಇದಾರೆ, ದೇವ್ ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದಾರಂತ. ಆ ಮಹಿಮೆ ನಿನ್ನಿಂದ ಪ್ರಕಟ ಆಗ್ಬೇಕು. ರಬ ಶಬ ದಡಗದಬ. ಕರ್ತನ ಹೇಳ್ತಾ ಇದಾರೆ, ನಿನ್ನ ಬಾಯಲ್ಲಿ ನಾನು ಜೀವ ಇಟ್ಟಿದ್ದಾನ, ನಾನ್ ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾನ. ಆ ಮಹಿಮೆ ನಿನ್ನ ಬಾಯಿಂದ ಪ್ರಕಟಿಸು. ಹಲ್ಲೆಲೂಯ. ರಬ ದಡಗದಬ ರಿಕಮಾನ. ಎಸ್, ದೇವರು ಹೇಳ್ತಾರೆ, ನಾನು ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾನ. ಹಲ್ಲೆಲೂಯ. ನಮ್ ಡ್ಯಾಡಿ, ನಮ್ಮ ಅಪ್ಪ ಹೇಳ್ತಾ ಇದಾರೆ, ನಿನ್ ಬಾಯಲ್ಲಿ ಮಹಿಮೆ ಇಟ್ಟಿದ್ದೀನಿ. ಹಲ್ಲೆಲೂಯ. ಈಗ ನಾವೇನ್ ಮಾಡ್ಬೇಕಂತೆ? ಆ ಮಹಿಮೆಯನ್ನು ಪ್ರಕಟಿಸ್ಬೇಕಂತ. ಹೇಗೆ? ಏನಾದರೂ ನೀನೇ ಮಾಡು, ಹೆಂಗಾದ್ರೂ ಮಾಡಿ ನಾನು ಮಲಗುವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್.
ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಅಪ್ಪ ಹೇಳ್ತಾ ಇದ್ದಾರೆ, ಜೀಸಸ್ ಹೇಳ್ತಾ ಇದ್ದಾರೆ, ನಿನ್ನ ಬಾಯಲ್ಲಿ ಅವರ ಮಹಿಮೆಯನ್ನ ಇಟ್ಟಿದಾರಂತ. ನಿಜನಾ ಸುಳ್ಳ? ಮೋಶೆಗೆ ದೇವರು ಹೇಳ್ತಾರೆ, ಮೋಶೆ ಬಾ ಇಲ್ಲಿ, ನೀನೊಂದು ಕಾರ್ಯ ಮಾಡಬೇಕು. ಏನು? ನೀನು ಐಗುಪ್ತ ದೇಶಕ್ಕೆ ಹೋಗ್ಬೇಕು. ನೀನು ಹೋಗ್ಬಿಟ್ಟು ಯಾರ ಮುಂದೆ ನಿಂತ್ಕೊಬೇಕು? ನಾನೇ ಬಲ, ನಾನೇ ಶಕ್ತಿ, ನಾನೇ ಎಲ್ಲ ಅಂತೇಳಿ ನಿಂತಿರುವಂತಹ ಫರೋಹನನ್ನ ಮುಂದಗಡೆ ನಿಲ್ಬೇಕು. ನಿಂತು ನೀನೇನ್ ಮಾಡಬೇಕು? ಮಾತಾಡ್ಬೇಕು ಅಷ್ಟೇ. ನೀನ್ ಮಾತಾಡು, ಮಿಕ್ಕಿದ್ ನಾನು ಮಾಡ್ತೀನಿ. ಇಲ್ಲೇ ಇದ್ದೀರಾ? ಜೋರಾಗಿ ಒಂದು ಅಲ್ಲೇಲುವೆ ನಿದ್ದೆ ಮಾಡೋರು ಸೋತ್ರ ಗೆದ್ಬಿಟ್ರಿ. ಅಲ್ಲೇಲುಯ್ಯ. ದೇವರು ಮೋಶೆನ ಸೀನಾಯಿ ಬೆಟ್ಟದಲ್ಲಿ ಕರೀತಾ ಇದಾರೆ. ಕರೆದ್ಬಿಟ್ಟು ಮೋಶೆಗೆ ದೇವರು ಹೇಳ್ತಾ ಇದಾರೆ, ನಾನು ನಿನ್ನನ್ನ ಐಗುಪ್ತ ದೇಶಕ್ಕೆ ರಾಜನ ಮುಂದ್ಗಡೆ ಕಳಿಸ್ತೀನಿ, ನೀನ್ ರಾಜನ ಮುಂದೆ ನಿಂತ್ಕೊಬೇಕು. ರಾಜನ ಮುಂದೆ ನಿಂತ್ಕೊಂಡು ನೀನೇನ್ ಮಾಡಬೇಕು? ರಾಜನ ಮುಂದ್ಗಡೆ ಮಾತಾಡ್ಬೇಕು. ಅಲ್ಲೇಲುಯ್ಯ. ಸಡನ್ ಆಗಿ ಮೋಶೆ ಹೇಳ್ತಾನೆ, ಸ್ವಾಮಿ ನಾನು ಐಗುಪ್ತ ದೇಶಕ್ಕೆ ಹೋಗ್ಬೇಕಾ? ಅಲ್ಲಿಂದ ಓಡ್ ಬಂದ್ಬಿಟ್ಟಿದ್ದೀನಿ, ಈಗ ಮತ್ತೆ ಅಲ್ಲೇ ಕಳಿಸ್ತೀನಿ ಅಂತ ನೀವ್ ಹೇಳ್ತಾ ಇದ್ದೀರಾ. ಎರಡನೇದಾಗಿ ಇದ್ರೆ ಇರ್ಲಿ, ಹೆಂಗೋ ಕಳಿಸ್ತಾರೆ, ಹೆಂಗೋ ಏನೋ ಬಚ್ಚಿಕೊಂಡು ಗಿಚ್ಚಿಕೊಂಡು ಏನೋ ಬರ್ಬೋದು, ಆದ್ರೆ ರಾಜನ ಮುಂದೆ ನಿಂತ್ಕೊಬೇಕು, ರಾಜನ ಮುಂದೆ ಮಾತಾಡಬೇಕು ಅಂತ ಹೇಳ್ತಾ ಇದ್ರ. ನಾನಾ ದೇವರೇ? ನಾನು ಯಾರು? ತೊದಲು ನನ್ನ ಬಾಯಿ, ನನ್ನ ನಾಲಿಗೆ ಮಂದವಾಗಿದೆ, ನನ್ನ ನಾಲಿಗೆ ಬೇರೆ ಎಲ್ಲ ಮಾತಾಡ್ತಾವನೆ, ದೇವ್ರ ಕ್ಲೀನಾಗಿ ಮಾತಾಡ್ತಾವನೆ, ಎಂತಿತ್ರ ಕ್ಲೀನಾಗಿ ಮಾತಾಡ್ತಾವನೆ. ಐಗುಪ್ತ ದೇಶ ಜಗಳ ಆಗುವಾಗ ನಮ್ಮ ತಮ್ಮ ನಮ್ಮ ಅಣ್ಣ ಅಂತೆಲ್ಲ ಕ್ಲೀನಾಗಿ ಮಾತಾಡ್ತಾವನೆ. ನೀನು ಹೋಗ್ಬಿಟ್ಟು ರಾಜನ ಮುಂದೆ ಮಾತಾಡ್ಬೇಕಾದ್ರೆ ಈಗ ಹೇಳ್ತಾವನೆ, ನನ್ನ ನಾಲಿಗೆ ಮಂದ ಆಗಿದೆ, ನನ್ನ ತೊದಲು ಮಾತು ಉಳ್ಳವನು, ನನಗೆ ಯಾವ ಮಾತುಗಳು ಬರಲ್ಲ, ಹಂಗೆ ಹಿಂಗೆ ಅಂತ. ಅಲ್ಲೇಲೂಯ್ಯ. ಆಗ ದೇವ್ರೇನ್ ಹೇಳ್ತಾ ಇದಾರೆ? ಹಂಗ ಅನ್ಬೇಡ, ನಿನ್ ಜೊತೆ ನಾನು ಬರ್ತೀನಿ, ನಿನ್ ಬಾಯಿಗೆ ನೀನ್ ಮಾತಾಡು, ನಾನ್ ನಿನ್ ಬಾಯಿಯಿಂದ ಮಹಿಮೆ ಪ್ರಕಟಿಸ್ತೀನಿ. ಏನ ಮಹಿಮೆ? ಏನು? ನಿನ್ ಕಟ್ಟಲು ಕೊಡು, ರಕ್ತ ಆಗ್ಲೇನು? ರಕ್ತ ಆಗ್ತದ. ಅಲ್ಲೇಲೂಯ್ಯ. ವಿಷದ ಗಾಳಿ ಬರ್ಲಿ ಅಂತ ಹೇಳಿ ವಿಷದ ಗಾಳಿ ಬರ್ತದೆ, ಕಪ್ಪೆಗಳು ಬರ್ಲಿ ಅಂತ ಹೇಳಿ ಕಪ್ಪೆಗಳು ಬರ್ತದೆ, ಮಳೆಕಲ್ ಬೀಳು ಅಂತ ಹೇಳಿ ಬೀಳ್ತದೆ, ಕತ್ತಲೆ ಆಗು ಅಂತ ಹೇಳಿ ಕತ್ತಲೆ ಆಗ್ತದೆ, ಏನ್ ಬರಕ್ಕೆ ಹೇಳಿ ಏನುಗಳು ಬರ್ತವೆ. ಹಲ್ಲೆಲೂಯಾ. ಎಲ್ರಿಗೂ ಉಣ್ಣುಗಳು ಬರ್ಲಿಕ್ಕೆ ಹೇಳು, ಉಣ್ಣು ಬರ್ತದೆ. ನೀನ್ ಮಾತಾಡು, ಆ ಮಾತಲ್ಲಿ ನಾನು ಮಹಿಮೆ ಪ್ರಕಟಿಸ್ತೀನಿ. ಯಾಕೆಂದ್ರೆ ನಾನು ನಿನಗೆ ಬಾಯಿಗೆ ಬಾಯಿ ಆಗಿರ್ತೀನಿ. ಒಂದು. ಎರಡನೇದಾಗಿ, ಈಗ ನಮ್ಮ ಬಾಯಿ ಜೀವ ಉಳ್ಳ ಬಾಯಿ ಆಗಿರ್ಬೇಕು. ನಿನ್ನ ಬಾಯಲ್ಲಿ ದೇವರು ಮಹಿಮೆ ಇಟ್ಟಿದ್ದಾರೆ ಅಂದ್ರೆ ಆ ಮಹಿಮೆ ನೀನೇ ಪ್ರಕಟಿಸಬೇಕು. ದೇವರು ಪ್ರತಿಯೊಬ್ಬೊಬ್ಬರ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾರೆ, ಆ ಬಾಯಲ್ಲಿರುವಂತಹ ಮಹಿಮೆಯನ್ನ ನೀನೇ ಪ್ರಕಟಿಸಬೇಕು. ಈಗ ಆ ಮಹಿಮೆ ನಿನ್ನಲ್ಲಿ ಪ್ರಕಟ ಆಗಬೇಕಾದ್ರೆ ನಿನ್ನ ಬಾಯಿ ಹೇಗಿರ್ಬೇಕು? ಕೀರ್ತನೆಗಳಲ್ಲಿ ವಾಕ್ಯ ಬೀಳ್ತದೆ, 71ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಇಲ್ಲಿ ನೋಡ್ರಿ, ನಿನ್ನ ಬಾಯಲ್ಲಿ ದೇವರು ಮಹಿಮೆ ಇಟ್ಟಿದ್ದಾನೆ, ಆ ಮಹಿಮೆಯನ್ನ ನೀನೇ ಪ್ರಕಟಿಸಬೇಕು. ಆ ಮಹಿಮೆ ನೀನು ಪ್ರಕಟಿಸಬೇಕಾದ್ರೆ ನಿನ್ನ ಬಾಯಿ ಹೇಗಿರ್ಬೇಕು? ನಿನ್ನ ಬಾಯಿ ಹೇಗಿರ್ಬೇಕಂತೇಳಿ ದೇವರ ವಾಕ್ಯ ಬೀಳ್ತದೆ. ಕೀರ್ತನೆಗಳಲ್ಲಿ 71ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ ನಾನು ಓದ್ತೀನಿ, ಕೇಳ್ರಿ. ಇದು, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ, ದಿನವೆಲ್ಲ ನಿನ್ನ ಘನತೆಯನ್ನ ವರ್ಣಿಸುತ್ತಾ ಇರುವೆನು. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸ್ವಾಮಿ ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಬೇರೆ ಇಲ್ಲ. ಅಂದ್ರೆ ನನ್ನ ಬಾಯಲ್ಲಿ ನೀನು ಏನಿಟ್ಟಿದ್ಯೋ, ಏನ್ ನೀ ಸೃಷ್ಟಿ ಮಾಡಿದ್ಯೋ, ಅಥವಾ ಏನ್ ನಿರ್ಮಿಸಿದ್ಯೋ, ಅಥವಾ ಏನ್ ಅಧಿಕಾರ ಕೊಟ್ಟಿದ್ಯೋ, ಅಥವಾ ಏನ್ ಮಹಿಮೆ ಕೊಟ್ಟಿದ್ಯೋ, ಅದು ಮಾತ್ರವೇ ನನ್ನ ಬಾಯಲ್ಲಿದೆ ಹೊರತು ಬೇರೆ ನನ್ನ ಬಾಯಲ್ಲಿ ಇಲ್ಲ. ಬೇರೆ ಅಂದ್ರೇನು? ಬೇರೆ ಅಂದ್ರೇನು? ಭಕ್ತನು ಹೇಳ್ತಾ ಇದ್ದಾನೆ, ನನ್ನ ಬಾಯಲ್ಲಿ ಸ್ತೋತ್ರ ಎಂಬ ಪದಗಳು ಬಿಟ್ಟು ಬೇರೆ ನನ್ನ ಬಾಯಲ್ಲಿ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನಾದ್ರೂ ಇದೆ ಅಂದ್ರೆ ಅದು ಏನಿಲ್ಲಪ್ಪ, ದಿನವೆಲ್ಲ ನಾನು ಏನ್ ಮಾಡ್ತೀನಿ ಗೊತ್ತಾ? ನಿನ್ನ ಘನತೆಯನ್ನ ವರ್ಣಿಸ್ತೇನೆ. ವರ್ಣೆ ಅಂದ್ರೆ ಏನು? ದೇವರ ನಾಮ, ಉನ್ನತ ನಾಮ, ಮಹೋನ್ನತನ ನಾಮ, ಆತನ ನಾಮದಲ್ಲಿ ಎಲ್ಲವೂ ಸಾಧ್ಯ.
ಆತನ ನಾಮದಲ್ಲಿ ಭಯಂಕರ ಮಹಿಮೆ. ಈ ತರ ವರ್ಣಿಸ್ತೀನಿ. ಅದು ಬಿಟ್ಟರೆ ನನ್ನ ಬಾಯಲ್ಲಿ ಬೇರೆ ಇಲ್ಲ. ಅಲ್ಕ ಮಾತಿಲ್ಲ, ಕೆಟ್ಟ ಮಾತಿಲ್ಲ, ಸುಳ್ಳು ಮಾತಿಲ್ಲ, ವಂಚನೆ ಮಾತಿಲ್ಲ, ಹೊಟ್ಟೆ ಕಿಚ್ಚು ಮಾತಿಲ್ಲ, ಇನ್ನೊಬ್ಬರ ಕುಟುಂಬ ಒಡೆಯೋ ಮಾತುಗಳು ನನ್ನ ಬಾಯಲ್ಲಿಲ್ಲ, ಇನ್ನೊಬ್ಬರ ಮನಸ್ಸನ್ನು ನೋಯಿಸುವ ಮಾತುಗಳು ನನ್ನ ಬಾಯಲ್ಲಿಲ್ಲ. ಅದೆಲ್ಲ ಇಲ್ಲ. ನನ್ನಲ್ಲಿ ಏನಾದ್ರೂ ಇದ್ರೆ ಬರೀ ಸ್ತೋತ್ರ ಮಾತ್ರವೇ. ಹಲ್ಲೆಲೂಯಾ. ನನ್ನ ಬಾಯಲ್ಲಿ ಸ್ತೋತ್ರಗಳು ಮಾತ್ರವೇ. ಈ ಸ್ತೋತ್ರಗಳು ಬಿಟ್ಟು ನನ್ನ ಬಾಯಲ್ಲಿ ಬೇರೆ ಏನು ಇಲ್ಲ. ಅದು ಬೇರೆ ಪಾಯಿಂಟ್, ಬೇರೆ ಸಬ್ಜೆಕ್ಟ್. ಅದು ಏನೋ ನನ್ನ ಬಾಯಲ್ಲಿ ಬೇರೆ ಇಲ್ಲ. ನಾನು ಆ ಕಡೆ ಹೋಗಲ್ಲ. ದೇವರ ಅನುಮತಿ ಕೊಟ್ಟರೆ ನಾಳೆ ಆ ಕಡೆ ನಾನು ಹೋಗ್ತೀನಿ. ಆದ್ರೆ ದೇವರು ನಿನ್ನ ಬಾಯಲ್ಲಿ ಮಹಿಮೆಯನ್ನ ಇಟ್ಟಿದ್ದಾರೆ. ಬೈ ಚಾನ್ಸ್ ನಿನ್ನ ಏನೋ ಕೆಲವು ಮಾತುಗಳಿಂದಲೋ, ನೀನು ಕೆಲವು ತೀರ್ಮಾನಗಳಿಂದಲೋ, ಕೆಲವು ಏನೋ ಒಂದು ಬೇಡಿದ್ರು ಮಾತುಗಳಿಂದಲೋ ಒಂದು ವೇಳೆ ನಿನ್ನ ಬಾಯನ್ನ, ನಿನ್ನ ನಾಲಿಗೆಯನ್ನ ಒಂದು ವೇಳೆ ಏನಾದ್ರೂ ಅಶುದ್ಧ ಮಾಡಿಕೊಂಡಿದ್ರೆ, ಇವತ್ತು ಶುದ್ಧ ಮಾಡುವುದಕ್ಕಾಗಿ ನಿಮ್ಮ ಬಾಯನ್ನು ಒಪ್ಪಿಸ್ಕೊಡ್ರಿ. ಯಾಕಂದ್ರೆ ಬಾಯಿ ಸರಿ ಇಲ್ಲ. ಬಾಯಿ ಕುರಿತು ವಾಕ್ಯ ಸಾವಿರಾರಿದೆ. ಈಗ ಹೇಳಿದ್ರೆ ಪುಸ್ತಕನೇ ಸಾಲಲ್ಲ ನೀವು ಬರ್ಕೊಳ್ಳಕ್ಕೆ, ಅಷ್ಟು ವಾಕ್ಯಗಳಿದೆ. ಯಾಕೋಬನ ಪತ್ರಿಕೆಯಲ್ಲಿ ವಾಕ್ಯ ಬೀಳ್ತದೆ, ಬಾಯಿ, ನಿಮ್ಮ ನಾಲಿಗೆ ಇಡೀ ಕಾಡನ್ನೇ ಬೆಂಕಿ ಅನ್ಸುತ್ತಂತೆ. ಮನೆ, ಕುಟುಂಬ ಯಾವ ಲೆಕ್ಕ? ಹಲ್ಲೆಲೂಯಾ. ಮನೆ, ಕುಟುಂಬ, ವ್ಯಕ್ತಿಗಳ ಜೀವಿತ ಯಾವ ಲೆಕ್ಕ? ಇಡೀ ಕಾಡೆ ಬೆಂಕಿ ಹೊತ್ತುಕೊಂಡು ಬೂದಿ ಆಗ್ಬಿಡ್ತದಂತೆ. ಬಾಯಿಗೆ ಅಷ್ಟು ಶಕ್ತಿ ಇದೆಯಂತೆ, ನಾಲಿಗೆಗೆ ಅಷ್ಟು ಪವರ್ ಇದೆಯಂತೆ. ಆದ್ರೆ ದೇವ್ರು ಹೇಳ್ತಾರೆ, ಈ ನಿನ್ನ ಬಾಯಲ್ಲಿ ನಾನು ಮಹಿಮೆಯನ್ನು ಇಟ್ಟಿದ್ದೇನೆ. ಅದ್ರ ಕುರಿತು ನಾನು ಮಾತಾಡ್ತೀನಿ. ಎಲ್ಲ ಬರ್ಕೊಂಡು ಬಂದಿಲ್ಲ. ಇಲ್ಲಿ ಕುತ್ಕೊಂಡು ಇವಾಗ ದೇವ್ರ ಸಮ್ಮುಖದಲ್ಲಿ ಫಸ್ಟೇ ಪ್ರಾರ್ಥನೆ ಮಾಡಿದೆ, ಬಾಯಿ ಕುರಿತು ಮಾತಾಡೋದ್ರೆ ಅಷ್ಟೇ. ಬಂದು ಇಲ್ಲಿ ಕುತ್ಕೊಂಡೆ, ವಾಕ್ಯ 71ನೇ ಅಧ್ಯಾಯ ವಾಕ್ಯ ಕೊಟ್ಟರು, ಆ ವಾಕ್ಯ ತಗೊಂಡು ನಿಂತ್ಕೊಂಡಿದ್ದೀನಿ ಅಷ್ಟೇ. ಬರ್ಕೊಂಡು ಗಿರ್ಕೊಂಡು ಏನು ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಫೋನ್ ಎಲ್ಲ ಏನಿಲ್ಲ, ಆನಿಲ್ಲ. ಬೇಕಾದ್ರೆ ಒಂದ್ಸಲ ಇಲ್ಲಿ ಬಂದು ನೋಡ್ಕೊಂಡೋಗ್ರಿ, ಏನು ಪುಸ್ತಕ ಪೆನ್ನಿಗಿನ್ ಏನಿಲ್ಲ. ಹಲ್ಲೆಲೂಯಾ. ಇಲ್ಲೊಂದು ಮಾತ್ರ ಇದೆ, ದೇವ್ರ ಮಹಿಮೆ, ದೇವರ ಆತ್ಮ ಇಲ್ಲಿದ್ದಾರೆ. ಹಲ್ಲೆಲೂಯಾ. ಇದಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟ್ ಆಗುತ್ತೆ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಯೆಶಾಯನು ಹೇಳ್ತಾನೆ, ಸ್ವಾಮಿ ನೀನು ಸೃಷ್ಟಿ ಮಾಡಿ ನನ್ನ ಬಾಯಲ್ಲಿ ಮಹಿಮೆಯನ್ನು ಇಟ್ಟಿದೆಯಲ್ಲ, ಈ ಮಹಿಮೆಯನ್ನು ತುಂಬಲ್ಪಟ್ಟಂತ ಬಾಯಿ ಉಳ್ಳ ಈ ಮನುಷ್ಯನು ಪಾಪವನ್ನ ನುಡಿಯುವಂತ, ಪಾಪವನ್ನ ಎಸೆಯುವಂತ, ಪಾಪವನ್ನ ಮಾಡುವಂತ ಜನಗಳ ಮಧ್ಯದಲ್ಲಿ ಇದ್ದುಕೊಂಡು ನನ್ನ ಬಾಯಿ ವಲಸಾಗಿದೆ. ಈಗ ನನ್ನ ಬಾಯಿ ವಲಸಾಗಿರುವ ನಿಮಿತ್ತವಾಗಿ ಮಹಿಮೆ ಅಷ್ಟೊಂದು ಪ್ರಕಟ ಆಗ್ತಾ ಇಲ್ಲ. ನಿಮ್ಮ ಮಹಿಮೆ ಪ್ರಕಟ ಆಗಬೇಕಾದ್ರೆ ದೇವರೇ ನನ್ನ ಬಾಯಿಯನ್ನ ಶುದ್ಧಿ ಮಾಡುವಂತ ಯೆಶಾಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಂತ ಯೆಶಾಯನೇ ಪ್ರಾರ್ಥನೆ ಮಾಡ್ತಾನೆ. ನಾ ಮಾತ್ರ ಸುಮ್ಮನೆ ಹೇಳಪ್ಪ, ಹೇಳು, ನನ್ನ ಬಾಯಿ ಹೆಂಗಿದೆ ನನಗೆ ಗೊತ್ತು, ನಾನು ನಾಳೆಗೆ ನೀನೇನ್ ಮಾಡ್ತೀಯ ಬಿಡು ಅಂತ ಕೂತಿದ್ರಿ. ಹಲ್ಲೆಲೂಯಾ. ದೇವ್ರು ಹೇಳ್ತಿದ್ರೆ, ನಿನ್ನ ಬಾಯಲ್ಲಿ ನಿನಗೆ ಗೊತ್ತಿಲ್ಲ ಇಷ್ಟು ದಿವಸ. ಇವಾಗ ಹೇಳ್ತಾ ಇದ್ದೀನಿ ಕೇಳ್ರಿ, ನಿನ್ನ ಬಾಯಿ ಒಳಗಡೆ ದೇವರು ಮಹಿಮೆಯನ್ನ ಇಟ್ಟಿದ್ದಾರೆ. ಇನ್ನೊಂದು ಪದದಲ್ಲಿ ಹೇಳ್ತೀನಿ, ದೇವರು ನಿನ್ನ ಬಾಯಲ್ಲಿ ಮಹಿಮೆಯಾದ ಕಾರ್ಯಗಳನ್ನ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಇದೇ ಸಬ್ಜೆಕ್ಟ್ ಏನು, ದೇವರು ನಿನ್ನ ಬಾಯಲ್ಲಿ ಮಹಿಮೆಯಾದ ಕಾರ್ಯಗಳನ್ನಿದ್ದಾರೆ. ಈ ಸಬ್ಜೆಕ್ಟ್ ನಾನು ಮಾತಾಡುವಾಗ ಪ್ರಸಂಗ ಮುಗಿಯುತ್ತೆ. ಆದ್ರೆ ಈ ಮಹಿಮೆ ನಿನ್ನಲ್ಲಿ ಪ್ರಕಟವಾಗಬೇಕಾದ್ರೆ ಮೊದಲು ನಿನ್ನ ಬಾಯಿ ಸಮರ್ಪಿಸಲ್ಪಡಬೇಕು, ನಿನ್ನ ಬಾಯಿ ಶುದ್ಧಿ ಆಗ್ಬೇಕು. ನಿನ್ನ ಬಾಯಿಗೆ ದೇವರು ಏನ್ ಮಾಡಬೇಕು? ಕಡಿವಾಣ ಹಾಕಬೇಕು. ಯಾವ ಕಾರ್ಯಗಳಿಗೆ ನಿನ್ನ ಬಾಯಲ್ಲಿ ಯಾವ ವಿಷಯಗಳಿಗೆ ಕಡಿವಾಣ ಹಾಕಬೇಕು, ಆ ವಿಷಯಗಳಿಗಾಗಿ ದೇವರು ನಿನ್ನ ಬಾಯಲ್ಲಿ, ನಿನ್ನ ನಾಲಿಗೆಗೆ ಇವತ್ತು ಕಡಿವಾಣ ಹಾಕಲಿ. ಎರಡನೇದಾಗಿ ಯೆಶಾಯನು ಹೇಳ್ತಾನೆ, ಸ್ವಾಮಿ ನನ್ನ ನಾಲಿಗೆ, ನನ್ನ ಬಾಯಿ ಶುದ್ಧವಾಗಿದೆ, ಒಂದು ಕೆಲಸ ಮಾಡು. ನಾನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ಬಾಯನ್ನು ಮಾಡು, ಶುದ್ಧಿ ಮಾಡು ಅಂತ ಹೇಳುವಾಗ, ನನ್ನ ನಾಲಿಗೆಯನ್ನು ಶುದ್ಧಿ ಮಾಡು ಅಂತ ಹೇಳುವಾಗ, ಇದು ಪರಲೋಕದಿಂದ ದೇವದೂತನು ಬೆಂಕಿಯನ್ನು ತೆಗೆದುಕೊಂಡು ಬಂದು ಯೆಶಾಯನ ನಾಲಿಗೆ ಮೇಲೆ ಕೆಂಡಗಳನ್ನು ಇಟ್ಟು ಅವನ ನಾಲಿಗೆಯನ್ನು ಶುದ್ಧಿ ಮಾಡಿ, ಮತ್ತೆ ಬಲವುಳ್ಳ ಪ್ರವಾದನೆಗಳನ್ನು ನುಡಿಯುವಂತೆ, ಬಲವಾದ ದೇವರ ಕಾರ್ಯಗಳನ್ನು ನುಡಿಯುವಂತೆ, ಬಲವಾದ ಮಹಿಮೆಯ ನುಡಿಗಳನ್ನ ಕಾರ್ಯಗಳನ್ನ ಮಾಡುವಂತೆ ಯೆಶಾಯನ ಬಾಯನ್ನು ದೇವರು ಶುದ್ಧಿ ಮಾಡಿದ ಹಾಗೆ ಈ ರಾತ್ರಿಯ ವೇಳೆಯಲ್ಲಿ ನಿಮ್ಮ ಬಾಯಿ ಶುದ್ಧೀಕರಿಸಲ್ಪಡಲೇ. ನಿನ್ನ ಬಾಯಿ, ನಿನ್ನ ನಾಲಿಗೆಗೆ ಶುದ್ಧಿ ಮಾಡುವುದಕ್ಕಾಗಿ, ಶುದ್ಧಿ ಆಗ್ಲಿಕ್ಕಾಗಿ ನೀನ್ ಡೆಡಿಕೇಶನ್ ಮಾಡಿದ್ರೆ, ನಿನ್ನ ಬಾಯಲ್ಲಿ ಮರೆಯಾಗಿರುವ ದೇವರ ಮಹಿಮೆ ಇವತ್ತು ರಾತ್ರಿ ನಿನ್ನ ಮೂಲಕವಾಗಿ ಅವನು ಪ್ರಕಟಿಸುವಂತನಾಗಿರ್ತಾನ. ಹಲ್ಲೆಲೂಯಾ. ಪ್ರಸಂಗ ಸ್ಪೀಡ್ ಆಯ್ತಾ? ಎಲ್ಲರ ಕ್ಲೀನ್ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ದೇವ್ರಿಗೆ ಸ್ತೋತ್ರ. ಸ್ಪೀಡ್ ಆದ್ರೆ ಹೇಳ್ಬೇಕು, ಅಷ್ಟು ಸ್ಪೀಡ್ ಆಯ್ತು ಅಂತ ನಾನೇನ್ ಮಾಡಕ್ಕಾಗಲ್ಲ. ಪರಿಶುದ್ಧಾತ್ಮ ನಡೆಸೋದು ನಾನು ಮಾಡಲಿ. ಹಲ್ಲೆಲೂಯಾ. ಏನಮ್ಮ? ಹಲ್ಲೆಲೂಯಾ. ಬಾಯಿ ಹೇಗಿರ್ಬೇಕು? ಯಾಕೆ ಶುದ್ಧವಾಗಿರ್ಬೇಕು? ಯಾಕೆ ಶುದ್ಧವಾಗಿರ್ಬೇಕು? ರಾಜು ಏನಪ್ಪ ಅಷ್ಟೇ,
ರಾಜು ಹೋಗ್ಬಿಟ್ಟು ಮಾಸ್ಟ್ರು ಏನಲ್ಲೋ ಅಲ್ಲೇಲೂಯ. ನಾನೇನಂದೆ, ರಾಜು ಏನಪ್ಪ? ಇವ್ರು ಹೋಗ್ಬಿಟ್ಟು ಮಾಸ್ಟರ್ ಅಂದ್ರೆ ಗೊತ್ತಾ, ರಾಜು ಏನಲ್ಲೋ ಅಂದ್ಬಿಟ್ರು ಗೊತ್ತಾ. ಇದ್ಯಾ ಮಾತು? ಇದನ್ನ ನಮ್ಮ ಭಾಷೆಯಲ್ಲಿ ಆಡು ಭಾಷೆಯಲ್ಲಿ ಹೇಳ್ತಾರೆ, ಬಿಲಿ ಬಿಲಿ ಅಲ್ಲ. ಈ ಇಂಥವರಿಗೆ ಇಂಥ ಮಾತುಗಳಿಗೆ ನಮ್ಮ ಭಾಷೆಯಲ್ಲಿ ಹೇಳ್ತಾರೆ ಬುಡ್ಬುಡಿಕೆ ಮಾತುಗಳು ಅಂತ. ಅಲ್ಲೇಲೂಯ. ಬುಡ್ಬುಡಿಕೆ ಅಂದ್ರೆ ಏನು? ಬುಡ್ಬುಡಿಕೆನೆ. ಬುಡ್ಬುಡಿಕೆ ಅವನು ಅಲ್ಲಾಡಿಸ್ತಾನೆ ಗೊತ್ತಾಯಪ್ಪ. ಅಲ್ಲಾಡಿಸುವಾಗ ಬುಡ್ಬುಡಿಕೆಗೆ ಈ ಕಡೆ ಇರ್ತದೆ, ಈ ಕಡೆ ಇರ್ತದೆ. ಕೆಲವು ಜನರು ಬಾ ಹಿಂಗೇನೆ, ಇಲ್ಲಿ ಸೋತ್ರ ಹೇಳಿದ್ರೆ ಅಲ್ಲಿ ಸೂತ್ರ ಗೀತ್ರ ಎಲ್ಲ ಹೇಳ್ಬಿಟ್ಟಿರ್ತಾರೆ. ಮತ್ತೆ ಸೋತಿರಂ ಸೋತಿರಂ, ದೇವ್ರು ಹೇಳ್ತಾರೆ ಸೋತೆ ನೀನು ಸೋತ. ಅಲ್ಲೇಲೂಯ. ಅದಕ್ಕೆ ಭಕ್ತನು ಹೇಳ್ತಾನೆ, ಸ್ವಾಮಿ ನನ್ನ ಬಾಯಿ ಸರಿ ಇಲ್ಲ, ನನ್ನ ಬಾಯಿಗೆ ದೇವದೂತನ ಕಾವಲಿಡು. ಎರಡನೇದಾಗಿ ನನ್ನ ಬಾಯಿಗಳಿಗೆ ಕದವನ ಇಡು. ಮೂರನೇದಾಗಿ ನನ್ನ ಬಾಯಿಗೆ ದೇವರೇ ಏನ್ ಮಾಡು, ಕಡಿವಾಣವನ್ನ ಹಾಕು. ಕಡಿವಾಣ ಹಾಕ್ಬಿಟ್ರೆ ಇದು ನನ್ನ ಕಂಟ್ರೋಲ್ ತಪ್ಪಲ್ಲ. ನಿನ್ ಕಡಿವಾಣ ಹಾಕ್ಬಿಟ್ರೆ ನನ್ನ ಬಾಯಿ ನಿನ್ನ ಕಂಟ್ರೋಲ್ ಅಲ್ಲಿ ಇರ್ತದ. ಅಲ್ಲೇಲೂಯ. ಸುಮ್ನೆ ಕಣಕ್ಕ ಮಹಿಮೆ ಪ್ರಕಟ ಆಗಲ್ಲ ಕಣಕ್ಕ, ಸುಮ್ನೆ ಪ್ರಾರ್ಥನೆ ದೇವ್ರು ಕೇಳಲ್ಲ ಕಣಕ್ಕ, ಸುಮ್ನೆ ಪ್ರಾರ್ಥನೆ ದೇವ್ರು ಕೇಳಲ್ಲ ಕಣ. ನಿನ್ ಪ್ರಾರ್ಥನೆ ಕೇಳಬೇಕಾದ್ರೆ, ನಿನ್ ಪ್ರಾರ್ಥನೆ ಮಹಿಮೆ ಪ್ರಕಟ ಆಗಬೇಕಾದ್ರೆ, ನಿನ್ ಪ್ರಾರ್ಥನೆ ಧೂಪದಂತೆ ಪ್ರಕಟ ಆಗಬೇಕಾದ್ರೆ ದೇವರು ನಿನ್ನ ಬಾಯಿಲಿಟ್ಟಿರುವಂತ ಮಹಿಮೆಯನ್ನು ನೀನು ಪ್ರಕಟಿಸ್ಬೇಕು. ಅಲ್ಲೇಲೂಯ. ದೇವರ ವಾಕ್ಯ ಹೇಳ್ತದೆ ನಾವು ಮಾಡೋ ಪ್ರಾರ್ಥನೆ ಧೂಪವಾಗ್ಬೇಕಂತೆ, ಊದಿನೂ ಆಗ್ತಾ ಇಲ್ಲ. ಅಲ್ಲೇಲೂಯ. ನಾ ಮಾಡೋ ಪ್ರಾರ್ಥನೆ ಧೂಪ. ಧೂಪ ಅಂದ್ರೆ ಏನು? ಪೂಜಾರಿ ಆಗ್ತಾನಲ್ಲ ಸತ್ತವ್ರ ಮುಂದೆ, ಕೆಲವು ಜನರು ಬಾಣ್ತಿ ಏನೋ ಕೂದ್ಲಿಗೆ ಹಾಕ್ತಾರಲ್ಲ ಧೂಪ. ಸಾಮ್ರಾಣಿ ಹಾಕೋರು ಸಾಮ್ರಾಣಿ ಹಾಕ್ತಾರೆ, ಒಗ್ಗರಣೆ ಹಾಕೋರು ಒಗ್ಗರಣೆ ಹಾಕ್ತಾರೆ. ಅಲ್ಲೇಲೂಯ. ಪ್ರೈಸ್ ದಿ ಲಾರ್ಡ್. ನನ್ನ ನಿನ್ನ ಪ್ರಾರ್ಥನೆ ಬಾಯಿಂದ ಹೊರಡ್ತಾ ಇರುವಾಗಲೇ ಅದು ಟರ್ನ್ ಆಗ್ಬೇಕಂತೆ. ಟರ್ನ್ ಹಂಗೆ ಬದಲಾಗ್ಬೇಕಂತೆ. ಏನ್ ಸಿಸ್ಟರ್ ಏನಾಗ್ಬೇಕಂತೆ? ನನ್ನ ಸಿಸ್ಟರ್ ಬ್ರದರ್ ಮಗನ್ ಹಿಂಗೆ ಇರ್ಬೇಕು, ಆಮೇಲೆ ಹಿಂಗ್ ಮಾಡ್ಬಿಟ್ರೆ ನಿಮ್ಮನ್ನ ಕೇಳ್ತೀನಿ ನಾನು. ಅಲ್ಲೇಲೂಯ. ನಮ್ಮ ಬಾಯಿ ಏನಾಗ್ಬೇಕಂತೆ? ನಮ್ಮ ಬಾಯಿಯಿಂದ ಬಡುವಂತ ಪ್ರಾರ್ಥನೆ ಶಬ್ದಗಳು ಪದಗಳು ಅದೇನಾಗ್ಬೇಕಂತೆ? ಬರ್ತಾ ಇರುವಾಗ ಟರ್ನ್ ಆಗ್ಬೇಕಂತೆ. ಯಾವ ತರ ಟರ್ನ್ ಆಗ್ಬೇಕಂತ? ನೀನು ಮಾಡೋ ಪ್ರಾರ್ಥನೆ ಆ ಬಾಯಿಂದ ಈಚೆ ಬರುವಾಗ, ನಿನ್ನ ಬಾಯಿಂದ ಪದನೆ ಅದು ಈಚೆ ಬರುವಾಗ ಧೂಪವಾಗಿ ಮಾರ್ಪಡಬೇಕು. ನಾನೆಲ್ಲ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಪ್ರಾರ್ಥನೆ ಕರ್ತನ ಸನ್ನಿಧಾನಕ್ಕೆ ಧೂಪದಂತೆ ಎತ್ತಲ್ಪಡಬೇಕಾ? ನಿನ್ನ ಪ್ರಾರ್ಥನೆ ದೇವರ ಸಮ್ಮುಖದಲ್ಲಿ ಧೂಪದಂತೆ ಪ್ರಾರ್ಥನೆ ಎತ್ತಲ್ಪಡುವಾಗ ಅಲ್ಲಿಂದ ಒಂದು ಗುಡುಗು, ಅಲ್ಲಿಂದ ಒಂದು ಮಿಂಚು, ಸದೂತ್ರವಾಗಿ ಬೆಂಕಿಯ ಖಂಡಗಳನ್ನ ಹಿಂದಿರುಗಿ ಆಗ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಲ್ಲೇಲೂಯ. ಸಿಂಪಲ್ ಆಗಿ ಇನ್ನೊಂದು ಅರ್ಥ ಕ್ಲೀನ್ ಆಗಿ ಹೇಳೋ ರೀತಿಯಲ್ಲಿ ಹೇಳ್ತೀನಿ ನೋಡ್ರಿ. ಈಗ ಮಳೆ ಹೆಂಗ್ ಬರುತ್ತೆ? ಮಳೆರಾಯ ಹೆಂಗ್ ಬರ್ತಾನೆ? ನಮ್ಮಮ್ಮ ಕಪ್ಪೆಗೂ ಪಳ್ಳಿಗೂ ಮದುವೆ ಮಾಡಿದ್ರು, ಅವಾಗ ಡುಮ್ ಡುಮ್ ಅಂತ ಮಳೆ ಬಂತಂತ. ಅಲ್ಲೇಲೂಯ. ನಾಯಿಗೆ ಮದುವೆ ಮಾಡ್ರೆ ಮಳೆ ಬರ್ತದಂತ. ಅಲ್ಲೇಲೂಯ. ಇಲ್ಲೇ ಇದ್ದೀರಾ? ಮಳೆರಾಯ ಬರಲ್ವಂತೆ ಕೆಲ ಜಾಗದಲ್ಲಿ, ಸುಮಾರು ದಿವಸ ಆಗ್ಬಿಟ್ಟಿರ್ತದೆ. ಅವನ ಹೆಸರೇನು? ಮಳ್ರಾಯ. ಈ ಮಳ್ರಾಯ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂತೆ? ಕಪ್ಪೆಗಳಿಗೆ ಅಲ್ಲೇಲೂಯ. ಯಾಕೆ ಕೇಳಿದ್ರ? ಮಾಡಿದಷ್ಟು ಏನಾಗ್ಬರ್ತದಂತೆ? ಬಂದಿದ್ಯಾ? ಅಲ್ಲೇಲೂಯ ಅಲ್ವಾ? ಈಗ ಮಳೆ ಬರ್ಬೇಕಾದ್ರೆ ಏನಾಗ್ಬೇಕು? ಮಳೆ ಬರಬೇಕು. ಅಲ್ಲೇಲೂಯ. ಮಳೆ ಹೇಗ್ ಬರುತ್ತೆ? ಸದ್ಯ ಆಕಾಶನ ಉದುರುತ್ತಂತ ಹೇಳಿಲ್ಲ. ಮಳೆ ಹೇಗ್ ಬರುತ್ತೆ ಅಲ್ವಾ? ಈಗ ಮಳೆ ಬರಬೇಕು ಅಂದ್ರೆ ಆ ಮಳೆ ಬರಕ್ಕಿನ ಮುಂಚೆ ಕೆಲವು ವಾತಾವರಣಗಳಲ್ಲಿ ಕೆಲವು ಕಾರ್ಯಗಳು ನಡಿಬೇಕು. ಭೂಮಿಯಲ್ಲಿ ಕೆಲವು ಕಾರ್ಯ ನಡಿಬೇಕು, ಆಕಾಶದಲ್ಲಿ ಆ ಮೋಡಗಳಲ್ಲಿ ಕೂಡ ಕೆಲವು ಕಾರ್ಯಗಳು ನಡಿಬೇಕು. ಏನಪ್ಪಾ ಅಂದ್ರೆ ಈಗ ಏನಾಗುತ್ತೆ? ಈಗ ಮಳೆ ಸಡನ್ ಆಗಿ ಬರಲ್ಲ. ಈಗ ಮಳೆ ಬರಬೇಕಾದ್ರೆ ಮಳೆ ಬರಕ್ಕಿನ ಮುಂಚೆ ಕೆಲವು ದಿವಸಗಳ ಮುಂಚೆ ಸೂರ್ಯನ ಬಿಸಿಲಿದೆಯಲ್ಲ, ಬಿಸಿಲು, ಆ ಬಿಸಿಲಿನ ಬಂದು ಎಲ್ಲೆಲ್ಲೆಲ್ಲ ಹಳ್ಳಗಳಲ್ಲಿ ಎಲ್ಲೆಲ್ಲ ನೀರಿರ್ತದೋ ಆ ಜಾಗಗಳಲ್ಲೆಲ್ಲ ಆ ಬಿಸಿಲು ಬಡಿಯುವಾಗ ಆ ಅಬೆಗೆ ಏನಾಗುತ್ತೆ? ನೀರು ಮಾತಾಡ್ಬೇಕು. ನೀರು ಆವಿ ಆಗುತ್ತೆ. ಯಾವ ಆವಿ? ನಿಮ್ಮ ಒಳಗಡೆ ಇರುವಂತ ಆವಿ ಬಗ್ಗೆ ಮಾತಾಡ್ತಾ, ಆ ಆವಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ.
ಪ್ರೈಸ್ ದಿ ಲಾರ್ಡ್. ನೀರು ಆವಿ ಆಗುತ್ತಲ್ಲ, ಆ ಆವಿ ಏನಾಗ್ಬೇಕು? ಹಂಗೇ ಎಲ್ಲೋಗ್ಬೇಕು? ಸದ್ಯ ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ ಹೇಳಿಲ್ಲ. ಹಲ್ಲೆಲೂಯಾ. ನೀರಿಗೆ ಬಿಸಿಲು ಹೊಡೆಯುವಾಗ, ಆ ಬಿಸಿಲಿನ ತಾಪ ಜೋರಾಗುವಾಗ ನೀರೇನಾಗುತ್ತೆ? ಆವಿ ಆಗುತ್ತೆ. ಆ ಆವಿ ಆಗಿರೋ ನೀರೆಲ್ಲ ಹೋಗ್ಬೇಕು? ಮೇಲೋಗ್ಬೇಕು. ಫಸ್ಟ್ ಮೋಡ, ಆಮೇಲೆ ಡೈರೆಕ್ಟ್ ಮೋಡಕ್ಕೆ ಹೋಗ್ಬಿಡೋಣ ಅಂತ ನಾವು. ಆಹಾ, ಹಬ್ಬ ಹಬ್ಬ ಹೆಂಗೆ ಇವಾಗೆಲ್ಲ ಬುಕ್ ಮಾಡಿದ ತಕ್ಷಣ ಪಟ್ ಅಂತ ಮನದ ಬಂದ್ಬಿಡ್ತದಲ್ಲ, ಹಂಗೆ ಬೇಗ ಆಗ್ಬಿಡ್ಲಿ ಅಂತ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಈಗ ಈ ನೀರು ಆವಿ ಆಗ್ಬೇಕು. ಮೊದಲು ಆವಿ ಆಗ್ಬೇಕು, ಆವಿ ಆಗಿ ಮೇಲೆ ಇರಬೇಕು. ಮೇಲೆ ಏರಿಲ್ಲ ಮೋಡ ಎಲ್ಲ ಆಗ್ತದೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಮೇಲೆ ಹೋಗಿಲ್ಲ, ಉತ್ತರ ಎಲ್ಲಿಂದ ಬರ್ತದೆ? ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ. ಈ ನೀರು ಆವಿ ಆಗಿ ಏನಾಗ್ಬೇಕು? ಮೇಲೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಜಾಸ್ತಿ ಮೇಲೆ ಹೋಗ್ಬಾರ್ದು, ಆಕಾಶಕ್ಕೆ ಹೋಗ್ಬೇಕು. ಹಲ್ಲೆಲೂಯಾ. ಆಕಾಶಕ್ಕೆ ಹೋಗಿ ಏನಾಗ್ಬೇಕು? ಅದು ಮೋಡ ಆಗ್ಬೇಕು. ಏನಾಗ್ಬೇಕು? ಮೋಡ ಆಗ್ಬೇಕು. ಮೋಡ ಆಗಿದ್ದಷ್ಟೇ ಬಂದ್ಬಿಡ್ತದ? ಮತ್ತೆ ಹೆಂಗೆ? ಒಂದು ಮೋಡ ಇನ್ನೊಂದು ಮೋಡ ಎರಡಕ್ಕೆರಡು ಡಿಚ್ಚಿ ಹೊಡೆಯುವಾಗ, ಒಂದು ಮೋಡ ಇನ್ನೊಂದು ಮೋಡ ತಾಕುವಾಗ, ಆ ಸಮಯದಲ್ಲಿ ಏನಾಗುತ್ತೆ? ಮಳೆರಾಯ ಬರ್ತಾನೆ. ಯಾರು ಬರ್ತಾರೆ? ಮಳೆ ಬರ್ತದೆ. ನೋಡ್ರಿ, ಈ ಮಳೆ ನೀರ್ ಬರ್ಲಿಕ್ಕೆ ಏನಾಗಬೇಕು? ಅಷ್ಟು ಬಿಸಿಲು ಬರ್ಬೇಕು. ಬಿಸಿಲು ಬಂದು ಎಲ್ಲೆಲ್ಲಾ ನೀರಿದೆಯೋ ಆ ನೀರ್ ಮೇಲೆ ಆ ಬಿಸಿಲಿನ ಇದು ಶಾಖೆ ಬೀಳ್ಬೇಕು. ಆಗ ಆ ನೀರೇನಾಗ್ಬೇಕು? ಆ ಬಿಸಿಲಿಗೆ, ಆ ಬಿಸಿಗೆ ಅಬೆ ಆಗ್ಬೇಕು, ಆವಿ ಆಗ್ಬೇಕು. ಆ ನೀರ್ ಆವಿ ಆಗಿ, ಆ ನೀರ್ ಅಲ್ಲೇ ಇದ್ರೆ ಆಗಲ್ಲ, ಆ ಆವಿ ಅಲ್ಲೇ ಇದ್ರೆ ಆಗಲ್ಲ. ಆ ನೀರ್ ಏನ್ ಮಾಡಬೇಕು? ಅದ್ ಮೇಲೆ ಇರ್ಬೇಕು. ಮೇಲೇರಿದ್ರೆ ಮಾತ್ರ ಅಲ್ಲ, ಅದ್ ಮೇಲೆ ಹೋಗ್ತಾ ಹೋಗ್ತಾ ಮೋಡ ಆಗಿ ಮಾರ್ಪಡ್ಬೇಕು. ಅದು ಮೋಡ ಆಗಿ ಮಾರ್ಪಡುವಾಗ, ಮೋಡ ಒಂದಕ್ಕೊಂದು ತಾಕುವಾಗ ಏನಾಗುತ್ತೆ? ಮಳೆ ಬರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಪ್ರಾರ್ಥನೆ ಧೂಪವಾಗಿ ಮಾರ್ಪಡ್ಬೇಕಂತ. ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆ ಧೂಪವಾಗಿ ಮಾರ್ಪಡುವಾಗ, ಆ ಧೂಪ ಕರ್ತನ ಸನ್ನಿಧಾನಕ್ಕೆ ಎತ್ತಲ್ಪಡುವಾಗ, ದೇವರ ವಾಕ್ಯ ಹೇಳ್ತದೆ, ಅಲ್ಲಿಂದ ಹಿಂದಿರುಗಿ ಬೆಂಕಿಯ ಕೆಂಡಗಳನ್ನ ಸದೂತರವಾಗಿ ಹಿಂದಿರುಗಿ ನಿಮ್ಮ ಮೇಲೆ ಕಳಿಸ್ತೇನೆ, ಆಗ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈಗ ನಿನ್ನ ಪ್ರಾರ್ಥನೆ ಧೂಪವಾಗಿ ಮಾರ್ಪಡಬೇಕಾದ್ರೆ ನಿನ್ನ ಬಾಯಿ ಹೇಗಿರಬೇಕು? ನನ್ನ ಬಾಯಲ್ಲಿ ಸ್ತೋತ್ರವಲ್ಲದೆ, ನಿಜನಾ? ಇವತ್ತೆಲ್ಲ ಬರೀ ಸ್ತೋತ್ರನೇ ಹೇಳ್ತಾರೆ ನೀವು, ಎಷ್ಟು ಸೂತ್ರ ಹೇಳಿಲ್ಲ ನೀವು. ಹಲ್ಲೆಲೂಯಾ. ಭಕ್ತರ ತಟ್ಟೆ ಹೇಳ್ರಿ ಪಾಸ್ಟ್ರ. ಎಲ್ರು ಒಬ್ರು ಬಿಡಬಾರ್ದು, ಎಲ್ರು ಪಕ್ಕದ ತಟ್ಟೆ ಹೇಳ್ರಿ ಪಾಸ್ಟ್ರ. ಸೌಮ್ಯರೇ ಹೇಳ, ಸೌಮ್ಯರೇ. ಪಾಸ್ಟ್ರು ಅವ್ರ ಬಾಯೆಲ್ಲ ಹರ್ಕೊಂಡು ನೀನು ಮುಂದೆ ಬಡ್ಕಂತವ್ರೆ. ಪರಿಜ್ಞಾನ ಇಲ್ವಾ? ಪರಿಜ್ಞಾನ ಇಲ್ವಾ? ಎದ್ದೇಳು, ಕರ್ತನ್ ಬಂದ್ಬಿಡ್ತಾನೆ, ಆಮೇಲೆ ಮಲ್ಕೊಂಡೇ ಇರ್ಬೇಕು ನೀನು. ಹಲ್ಲೆಲೂಯಾ. ನಾನು ಕರ್ತನ ಸಮದಲ್ಲಿ ಕೂತು ಪ್ರಾರ್ಥನೆ ಮಾಡಿ ಗೋಳಾಡಿ ಕರ್ತನಿಂದ ಹೊಂದ್ಕೊಂಡು ಬಂದು ನಿಮಗೆ ಬಂದು ನಿಮ್ಗೆ ಬೇಕಾದ ಆಶೀರ್ವಾದಕ್ಕೆ ನಾನು ಇಲ್ಲಿ ಕಿರ್ಚಾಡ್ಕೊಂಡು ಪರ್ಚಾಡ್ಕೊಂಡು ಹಲ್ಲೆಲೂಯಾ. ಗಾಢವಾದ ನಿದ್ರೆ ಮತ್ತೆ ಗಾಢ ಅಂಧಕಾರ ಅಂತ ಹಾಡು ಬೇರೆ. ಹಲ್ಲೆಲೂಯಾ. ಸ್ತೋತ್ರ. ಬಂದಂಗೆ ಹೋಗ್ಬೇಕಾ? ಏನಾದ್ರೂ ಹೊಂದ್ಕೊಂಡು ಹೋಗ್ಬೇಕಾ? ಬಂದಂಗೆ ಹೋಗ್ಬೇಕಾದ್ರೆ ಪಚೋ ಪಾಪ ಪಚೋ ಪಾಪ ಬಂದ ಹಾಗೆ ಹಿಂದಿರುಗಿ ಹೋಗ್ದಿರ ಏನಾದ್ರೂ ನಿನ್ನಲ್ಲಿ ವ್ಯತ್ಯಾಸಗಳು ಬಂದು ಆ ವ್ಯತ್ಯಾಸದ ರಹಸ್ಯಗಳನ್ನ ಅರ್ಥ ಮಾಡಿಕೊಂಡು ಅದರಲ್ಲಿ ಬಿಡುಗಡೆ ಹೊಂದಬೇಕಾದ್ರೆ ನೀನ್ ಶೋಧನೆಗೆ ಒಳಗಾಗದಂತೆ ನೀನ್ ಎಚ್ಚರವಾಗಿ ಕೂತ್ಕೊಬೇಕು. ಸ್ತೋತ್ರ. ಗೆದ್ರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಹೇಳ್ತಾ ಇದ್ದಾರೆ, ಇದು ನಿನ್ನ ಬಾಯಿಂದ ಹೊರಡೋ ಪದಗಳು, ನಿನ್ನ ಬಾಯಿಂದ ಬರುವ ಮಾತುಗಳು, ನಿನ್ನ ಬಾಯಿಂದ ಬರುವ ಆ ಪ್ರಾರ್ಥನೆ ಮನವಿಗಳು ಅದು ಧೂಪವಾಗಿ ಮಾರ್ಪಡಬೇಕಾದ್ರೆ ದೇವರು ನಿನ್ನಲ್ಲಿಟ್ಟಿರುವಂತ ಮಹಿಮೆ ಅದು ಪ್ರಕಟ ಆಗಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಿನ್ನ ಬಾಯಲ್ಲಿಟ್ಟಿರುವಂತ ಮಹಿಮೆ ಪ್ರಕಟ ಆಗ್ಬೇಕು. ಈಗ ಆ ಮಹಿಮೆ ಪ್ರಕಟ ಹೆಂಗ್ ಗೊತ್ತಾಗುತ್ತೆ? ದೇವರು ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾರೆ, ಆ ಮಹಿಮೆಯನ್ನು ನೀನು ಕಾಪಾಡಿಕೊಂಡಿದ್ದೀನಿ ಅನ್ನೋದನ್ನ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ? ಓ ರಬಾ ಶಬಾ ಥಡಾ ಕದಭೂ.
ನಿಮ್ ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ನೋಡಕ್ಕಾಗುತ್ತಾ? ಒಡ್ಡಿರಿ ಚಪ್ಪಾಳೆ, ಕರೆಕ್ಟ್ ಆಗಿ ಹೇಳ್ತಾ ಇದಾರೆ. ಸಿಂಪಲ್ ಆಗಿ ಹೇಳಿದೀನಿ ಕೇಳ್ರಿ. ಲಾಜರ್ ಸತ್ತೋಗಿರೋ ಲಾಜರ್ ಹತ್ರ ಯೇಸು ಬರ್ತಾರ. ಯೇಸು ಬಂದ್ಬಿಟ್ಟು ಲಾಜರ್ನ ಎಲ್ಲಿಟ್ಟಿದ್ದೀರಾ ಅಂತ ಕೇಳ್ತಾರ. ಇಲ್ಲಿಟ್ಟಿದ್ವಿ. ಕಲ್ಲಿಟ್ಟಿರೋದು ಯಾರು? ನಾವೇ. ಕಲ್ ತೆಗೀರಿ ಅಂತ ಹೇಳ್ತಾರೆ. ಕಲ್ ತೆಗೀರಿ ಅಂತ ಹೇಳಿದ ತಕ್ಷಣ ಲಾಜರ್ ಹೊರಗಡೆ ಬರ್ಬೇಕಾಗಿತ್ತಲ್ಲ. ಯೇಸು ಏನ್ ಮಾಡಿದ್ರು? ಲಾಜರನೇ ಇದು ಬಂದ್ರ ಏನಂದ್ರು? ಲಾಜರನೇ, ವಾಕ್ಯ ಹೇಳ್ತ ದೊಡ್ಡ ಶಬ್ದದಿಂದ, ಲಾಜರನೇ ಎದ್ದು ಹೊರಗಡೆ ಬಾ. ದೇವ್ರು ಮಾತಾಡ್ತಾ ಇದ್ದಾರೆ. ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾರೆ. ಲಾಜರನೇ ಎದ್ದು ಹೊರಗಡೆ ಬಾ ಅಂತ ಬಂದಿದ್ದ ಮಾತುಗಳು ಎಲ್ಲಿಂದ? ಬಾಯಿಂದ. ಆ ಬಾಯಲ್ಲಿ ಏನಿತ್ತು? ಮಹಿಮೆ ಇತ್ತು. ಆ ಮಹಿಮೆ ಹೋಗಿ ಅವನ್ನ ತಾಕ್ತು. ಹಲ್ಲೆಲೂಯಾ. ಸತ್ತು ಹೋಗಿರೋ ಪಾಡಿ ತಾಕ್ತು. ಸತ್ತು ಹೋಗಿರೋ ವಿಷಯವನ್ನು ತಾಕ್ತು. ಆ ಲಾಜರನ ಒಳಗಡೆ ಮಹಿಮೆ ಪ್ರಕಟ ಆಗುವಾಗ ಈಗ ಒಳಗಡೆ ಸತ್ತಂತ ನಾತ ಹೊಡಿತಾ ಇರುವಂತ ಲಾಜರ ಎದ್ದು ಹೊರಗಡೆ ಬರ್ತಾ ಇದ್ದಾನೆ. ಅದೇ ಮಹಿಮೆ. ಅಯ್ಯಯ್ಯ, ನಾನು ಹೋಗಿ ನಿಮ್ಗೆ ಹೇಳ್ಬಿಟ್ನಲ್ಲ. ಅಲ್ಲಿ ಬಿಡಿ, ಮುಂದೆ ಪ್ರಸಂಗ ಮಾಡಕ್ಕೆ 2 ಗುಂಡಿಗೆ ಬೇಕು. ಹಲ್ಲೆಲೂಯಾ. ಮತ್ತೊಂದ್ಸಾರಿ ಹೇಳ್ತೀನಿ ಕೇಳ್ರಿ. ದೇವರು ನಿಮ್ಮ ಬಾಯಲ್ಲಿ ಮಹಿಮೆ ಹೇಗೆ ಹೇಗೆ? ಹೌದಾ? ನಮ್ಮ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾರ? ಎಸ್, ದೇವರು ಮಹಿಮೆ ಇಟ್ಟಿದ್ದಾರೆ. ಎಸ್ ಸ್ವಾಮಿ ಹೇಳ್ತಾರೆ, ಅಂಜೂರ ಮರ ಒಣಗೋಗುತ್ತೆ. ಶಿಷ್ಯರು ಆಶ್ಚರ್ಯ ಪಡ್ತಾರೆ. ಹೆಂಗಪ್ಪ ಇದು? ದೇವ್ರು ಹೇಳ್ತಾರ, ನೀವು ಕೂಡ ಏನ್ ಮಾಡ್ತೀರಾ? ನೀವು ಕೂಡ ಇದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನ ಮಾಡ್ತೀರಾ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಈಗ ಯೇಸು ಸ್ವಾಮಿ ಏನ್ ಮಾಡ್ತಾ ಇದಾರೆ? ಮಾತಾಡ್ತಾ ಇದಾರೆ. ಯಾರ ಹತ್ರ? ಸತ್ತು ಹೋಗಿರೋ ಲಾಜರನ ಹತ್ರ. ನಮ್ಮ ಮನೆಯಲ್ಲೇ ಅಂತ ಗೊರಕೆ ಹೊಡೆಯ ಹತ್ರ ಹೋಗ್ಬಿಟ್ಟು ನೀವು ಎಷ್ಟು ಮಾತಾಡಿದ್ರು ಕೂಡ ಅವ್ರು ಎದ್ದೇಳಲ್ಲ ಕೆಲ ಟೈಮಲ್ಲಿ. ರೇ 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 ಎದ್ದೇಳ್ರಿ. ಹಲ್ಲೆಲೂಯಾ. ಆದ್ರೆ ನಿದ್ದೆ ಮಾಡ್ತಾ ಇರೋರಂತ ಗಾಢ ನಿದ್ರೆ. ಸತ್ತಿಲ್ಲ, ಗಾಢ ನಿದ್ರೆ. ಮನೆಯಲ್ಲಿದ್ರು ನಿದ್ರೆ. ಬಾತ್ರೂಮ್, ಕೆಲವು ಜನರು ಬಾತ್ರೂಮ್ ಹೋದ್ರೆ ನಿಜೆನೆ ಬರಲ್ಲ. ಕೆಲವು ಜನರು ಬಾತ್ರೂಮ್ ಹೋದ್ರೆ ಬಾತ್ರೂಮ್ ಅಲ್ಲೂ ನಿದ್ದೆನೆ. ಕೆಲವು ಜನರು ಊಟ ಮಾಡ್ತಾ ನಿದ್ದೇನೆ. ಹಲ್ಲೆಲೂಯಾ. ಕೆಲವು ಜನರು ಸೀರಿಯಲ್ ನೋಡ್ತಾ ನಿದ್ದೇನೆ. ಕೆಲವು ಜನರು ಪಿಕ್ಚರ್ ನೋಡ್ತಾನೆ ನಿದ್ದೇನೆ. ಕೆಲವು ಜನರು ಬೆಳಿಗ್ಗೆ 4 ಗಂಟೆಗೆ ಸೋದ್ರ ಧನಲಕ್ಷ್ಮಮ್ಮ ಧನಲಕ್ಷ್ಮಮ್ಮ ಅಂತೇಳಿ ಅರ್ಧ ಗಂಟೆ ಆಯ್ತು. ಅರ್ಧ ಗಂಟೆ ಆದ್ಮೇಲೆ ಅವ್ರು ಕೊಟ್ಟರೆ ವಿಷಯ ಧನಲಕ್ಷ್ಮ ಅವ್ರು ಸೋದ್ರ ಆಯ್ಸಬ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಾಗ್ಲೂ ನಿದ್ದೆ, ವಾಕ್ಯ ಓದುವಾಗ್ಲೂ ನಿದ್ದೆ, ಬಾತ್ರೂಮ್ಗೂ ಕೂತ್ಕೊಂಡಿರುವಾಗ್ಲೂ ನಿದ್ದೆ. ಹಲ್ಲೆಲೂಯಾ. ಎಲ್ಲಿ ನೋಡಿದ್ರು ನಿದ್ದೆ ನಿದ್ದೆ ನಿದ್ದೆ. ಆ ನಿದ್ದೆ ಮಾಡುವಂತವ್ರನ್ನ ನೀವು ಎಬ್ಬರಿಸಿ ಕೆಲ ಟೈಮಲ್ಲಿ ಎದ್ದೇಳೋದೇ ಇಲ್ಲ. ನಿಮಗೆ ಡೌಟ್, ನನ್ನ ಮಗ ಬತ್ತವನ ಸತ್ತಾಗೋನ ಅಂತ. ಹಲ್ಲೆಲೂಯಾ. ಅಂಥದ್ರಲ್ಲಿ ಪ್ರಾಣನೇ ಇಲ್ಲ, ಜೀವನೇ ಇಲ್ಲ. ಸಮಾಧಿ ಒಳಗಡೆ ಇದೆ, ನಾಥ ಹೊಡಿತಾ ಇದೆ, ದುರ್ವಾಸನೆ ಬರ್ತಾ ಇದೆ, ಮಾಂಸ ಎಲ್ಲ ಕೊಳ್ತೋಗ್ತಾ ಇದೆ. ಇನ್ನೇನು ಹುಳ ಬೀಳ ಮೂಮೆಂಟ್. ಆ ಸಮಯದಲ್ಲಿ ಯೇಸು ಮಾತಾಡ್ತಾ ಇದ್ದಾರೆ, ಲಾಜರನೇ ಹೊರಗಡೆ ಬಾ. ಅಷ್ಟೇ ಹೇಳಿದು. ಹೆಂಗ್ ಜೀವ ಬಂತು? ಹೆಂಗೆ ಜೀವ ಬಂತು ಅಂದ್ರೆ ಹಂಗೆ ಜೀವ ಬಂತು. ಹಲ್ಲೆಲೂಯಾ. ಯೇಸು ಸ್ವಾಮಿ ಎಬ್ಬಿಸೋದು ಅವ್ರಿಗೆ ಚಿಂತೆ ಇಲ್ಲ, ಎದ್ದು ಬಂದ ಲಾಜರ್ನಿಗೆ ಚಿಂತೆ ಇಲ್ಲ. ನಿಮ್ಗೇನ್ ಚಿಂತೆ? ಹೆಂಗೊಂದು ಬಂತು, ಒಟ್ನಲ್ಲಿ ಜೀವ ಬಂತು. ಹಲ್ಲೆಲೂಯಾ. ಲಾಜರನೇ ಎದ್ದು ಹೊರಗಡೆ ಬಾ ಅಂತ ಹೇಳಿದ ತಕ್ಷಣ ಪಟ್ಟದಿಂದ ಹೊರಗಡೆ ಬಂದ. ಕಾರಣ ಯೇಸು ಮಾತಾಡುವಾಗ ಆ ಮಾತಿನಲ್ಲಿ ಅವರ ಬಾಯಲ್ಲಿ ದೇವರ ಮಹಿಮೆ ಪ್ರಕಟ ಆಯ್ತು.
ಮಹಿಮೆ ಪ್ರಕಟ ಆಗಿ ಆ ಮಹಿಮೆ ಅವನನ್ನು ತಾಕುವಾಗ ಅವನು ಎದ್ದು ಈಚೆಗಡೆ ಬರ್ತಾ ಇದ್ದಾನ. ನಿನ್ನ ಕೆಲವು ವಿಷಯಗಳಿಗೆ ಜೀವ ಉಂಟಾಗಬೇಕಾ? ನಿನ್ನ ಕಾರ್ಯಗಳಿಗೆ ಜೀವ ಉಂಟಾಗಬೇಕಾ? ನೀನು ಹೋಗೋ ಜಾಗದಲ್ಲಿ ಜೀವ ಉಂಟಾಗಬೇಕಾ? ನಿನ್ನ ಬಾಯಲ್ಲಿ ದೇವರು ಕೊಟ್ಟಿರುವಂತಹ ಅಧಿಕಾರದ ಮಹಿಮೆಯನ್ನು ಪ್ರಕಟಿಸು. ಅಲ್ಲೇಲೂಯಾ, ಅಲ್ಲೇಲೂಯಾ. ಅಪ್ಪ ಹೇಳ್ತಾರೆ, ನಿನ್ನ ಬಾಯಲ್ಲಿ ನಾನು ಮಹಿಮೆ ಇಟ್ಟಿದ್ದೇನೆ, ಆ ಮಹಿಮೆಯನ್ನು ನಿನ್ನ ಅಧಿಕಾರನಿಗೆ ಉಪಯೋಗಿಸು. ಓ, ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿದ್ದೇನೆ. ಯೇಸುವಿಗೆ ಯಾವ ಅಧಿಕಾರವಿತ್ತು ಬಾಯಲ್ಲಿ, ಅದೇ ಅಧಿಕಾರ ದೇವರು ನಿನ್ನ ಬಾಯಲ್ಲಿ ಕೊಟ್ಟಿದ್ದಾರೆ. ಕೆಂಪು ಸಮುದ್ರವು, ನೀರಿನ ಅಲೆಗಳು, ಗಾಳಿಗಳು ಏನೇ ನಿನ್ನ ಮುಂದೆಗಡೆ ಬಂದ್ರು ಕೂಡ ನೀನು ಭಯ ಪಡಬೇಡ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಬಾಯಲ್ಲಿ ನಾನು ಅಧಿಕಾರವನ್ನು ಇಟ್ಟಿದ್ದೇನೆ, ಮಹಿಮೆಯನ್ನು ಇಟ್ಟಿದ್ದೇನೆ, ಅದನ್ನು ಉಪಯೋಗಿಸು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾಕೋಬನ ಪತ್ರಿಕೆಯಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾಕೋ ಈ ಎಲಿಯನು ಯಾರು? ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಎಲಿಯನು ಬೇರೆ ಯಾರು ಅಲ್ಲ, ನಮ್ಮ ಹಾಗೆ ಮಾಂಸ ಹೊಂದಿರೋನು, ನಮ್ಮ ಹಾಗೆ ಮನುಷ್ಯನು. ಅವನಲ್ಲಿಯೋ ದೇವರ ಅಂತ ಕಾರ್ಯಗಳು ಮಾಡುವಾಗ ಇವತ್ತು ನಾವು ಕೂಡ ಮನುಷ್ಯರೇ, ಬಟ್ ಆದ್ರೆ ದೇವರ ಆತ್ಮ ಒಳಗಡೆ ಇದೆ, ಜೀವದ ಆತ್ಮ ಒಳಗಡೆ ಇದೆ, ಅಧಿಕಾರದ ಆತ್ಮ ಒಳಗಡೆ ಇದೆ. ಈ ಲೋಕದಲ್ಲಿ ಇರೋನಿಗಿಂತ ನಿಮ್ಮ ಒಳಗಡೆ ಇರೋನು ದೊಡ್ಡವನಾಗಿದ್ದಾನೆ. ಈ ಲೋಕದಲ್ಲಿರುವಂತ ಮನುಷ್ಯರ ಎಲ್ಲ ಮಾತುಗಳಿಗಿಂತಲೂ, ಈ ಲೋಕದಲ್ಲಿರುವಂತ ಎಲ್ಲ ಅಧಿಕಾರಿಗಳ ಮಾತುಗಳಿಗಿಂತಲೂ ನಿಮ್ಮ ಮಾತು ದೊಡ್ಡದು. ಹಲ್ಲೆಲೂಯಾ. ಎಷ್ಟು ಮಾತಾಡ್ತಾ ಇದಾರ, ಎಷ್ಟು ಮಾತಾಡುವಾಗ ಅವ್ರ ಬಾಯಲ್ಲಿ ಮಹಿಮೆ ಪ್ರಕಟ ಆಗ್ತಾ ಇದ. ಅವ್ರ ಬಾಯಲ್ಲಿ ಮಹಿಮೆ ಪ್ರಕಟ ಆಗುವಾಗ ಸತ್ತಂತ ವಿಷಯಗಳಿಗೆ ಜೀವ ಬರ್ತಾ ಇದೆ. ಎಷ್ಟು ಹೇಳಿದ್ರು ನೀವು ನನಗಿಂತಲೂ ಹೆಚ್ಚಾಗಿ ಮಾಡ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವರು ನಿಮ್ಮ ಬಾಯಲ್ಲಿ ಇಟ್ಟಿದ್ದಾರೆ, ಜೀವ ಇಟ್ಟಿದ್ದಾರೆ. ದೇವರು ನಿಮ್ಮ ಬಾಯಲ್ಲಿ ಇಟ್ಟಿದ್ದಾರೆ, ಮಹಿಮೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ನೀವು ಪ್ರಾರ್ಥನೆ ಕೋಣದಲ್ಲಿ ಕೆಲವೊಬ್ರು ನೋಡ್ರಿ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಅಪ್ಪ ಅಂದ ತಕ್ಷಣ ಹಂಗೆ ಮಹಿಮೆ ಇಳಿದು ಬರ್ತದ. ಅಪ್ಪ ನಿಮ್ಮ ಮಹಿಮೆ ಇಳಿಲಿ ಅಂತ ನಿಜ ಅದೇನಾಗ ಹೆಚ್ಚಿಸ್ಕೊಳಕ್ ಕೇಳ್ತಲ್ಲ, ದೇವ್ರ ಕೃಪೆ. ನಾನು ಪ್ರಾರ್ಥನೆ ಕೋಣೆಗೆ ಹೋಗ್ಬಿಟ್ಟು ಮಣಕಾಲ್ ಹಾಕ್ಬಿಟ್ಟು ಎಸಪ್ಪ ಅಂದ್ರೆ ಸಾಕು ಹಂಗೆ ಮಹಿಮೆ ಇಳಿದ್ಬಿಡ್ತದೆ. ನಿಜ, ಎಸಪ್ಪ ಅಂದ್ರೆ ಸಾಕು ಅಪ್ಪ ಹಂಗೆ ಮಹಿಮೆ ಇಳಿಸಿರ್ತಾರ ಅಲ್ಲಿ. ಆ ಮಹಿಮೆಯಲ್ಲಿ ತುಂಬಲ್ಪಟ್ಟು ಪ್ರಾರ್ಥನೆ ಮಾಡೋ ಪ್ರಾರ್ಥನೆ ಲೆವೆಲ್ ಬೇರೆ. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದಾರೆ, ಆ ಮಹಿಮೆಯನ್ನ ನಿನ್ ಬಾಯಲ್ಲಿ ಇಟ್ಟಿದ್ದೀನಿ. ಆದ್ರೆ ಇದು ಶತ್ರು ಗೊತ್ತು, ಅದಕ್ಕೆ ಅವನೇನ್ ಮಾಡ್ತಾನೆ, ನಿನ್ ಮನಸ್ಸಿನಲ್ಲಿ ಮಾತಾಡ್ತಾ ಇದ್ದಾನೆ. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ದುಷ್ಟನು ಮನಸ್ಸಿನ ಒಳಗಡೆ ನುಡಿಯುತ್ತಿರುವುದರಿಂದ ದೇವರ ಭಯ ಇಲ್ಲ. ದೇವರ ಭಯ ಇಲ್ಲದಿರುವ ನಿಮಿತ್ತವಾಗಿ ದುಷ್ಟನು ನಿನ್ನ ಮನಸ್ಸಿನಲ್ಲಿ ನುಡಿಯೋದನ್ನ ನೀನೇನು ಮಾಡ್ತಾ ಇದೀಯ, ಪ್ರಾಕ್ಟೀಸ್ ಮಾಡಿ ಬಾಯಲ್ಲಿ ಮಾತಾಡ್ತಾ ಇದೀಯ. ಬಾಯಲ್ಲಿ ಮಾತಾಡುವಾಗ ಏನಾಗುತ್ತೆ, ನಿನ್ನ ಬಾಯಿ ಹೊಲ್ಸಾಗುತ್ತೆ, ನಿನ್ನ ಬಾಯಿ ಏನಾಗುತ್ತೆ, ಅಶುದ್ಧವಾಗುತ್ತೆ. ನನ್ನ ದೇವರು ಅಶುದ್ಧ ಜಾಗದಲ್ಲಿರೋ ದೇವರಲ್ಲ, ನನ್ನ ದೇವರು ಪರಿಶುದ್ಧನಾಗಿರೋ ದೇವರು. ಹಲ್ಲೆಲೂಯಾ. ಅವನು ಹೇಳ್ತಾನೆ, ನಾನು ಪರಿಶುದ್ಧನಾಗಿರೋದ್ರಿಂದ ನೀವು ಪರಿಶುದ್ಧವಾಗಿರ್ಬೇಕು. ಹಲ್ಲೆಲೂಯಾ. ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಬಾಯಲ್ಲಿ ಮಹಿಮೆ ಇದೆ. ಆ ಮಹಿಮೆಯನ್ನ ನಿನ್ನ ಮನೆಯಲ್ಲಾಗ್ಲಿ, ನಿನ್ನ ಕೆಲಸದಲ್ಲಾಗ್ಲಿ, ತೀರಾ ಒಣಗಿ ಹೋಗಿರುವ ನಿನ್ನ ಬಿಸ್ನೆಸ್ ಅಲ್ಲಾಗ್ಲಿ, ನೀನು ಎಲ್ಲಿ ಇರ್ತೀಯೋ ಅಲ್ಲಿ ನಿನ್ನ ಈ ಮಹಿಮೆಯನ್ನು ಪ್ರಕಟಿಸುವಾಗ ಕೆಲವು ಜೀವ ಉಂಟಾಗುತ್ತೆ. ಅದು ಫೈನಾನ್ಸ್ಲಿ ಆಗಿರ್ಬೋದು, ಆತ್ಮೀಯದಲ್ಲಿ ವಿಷಯದಲ್ಲಿ ಆಗಿರ್ಬೋದು, ಭವಿಷ್ಯದ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ವಿದ್ಯಾಭ್ಯಾಸ ಆಗಿರ್ಬೋದು, ಏನೇ ಆಗ್ಬೋದು. ದೇವ್ರು ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾರೆ. ಎಲ್ರಿಗೂ ಅಲ್ಲ, ದೇವ್ರ ಮಕ್ಕಳ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾರೆ. ಹಲ್ಲೆಲೂಯಾ. ದೇವ್ರು ಹೇಳ್ತಿದ್ದಾರೆ, ಆ ಮಹಿಮೆಯನ್ನ ಈ ದಿನಗಳಲ್ಲಿ ನೀನು ಪ್ರಕಟಿಸಬೇಕು. ಯಾವ ರೀತಿ ಪ್ರಕಟಿಸಬೇಕು? ಅಪೊಸ್ತಲನಾಗಿರೋದ ಪೌಲ, ಸೀಲ ಏನು ಮಾಡಿಲ್ಲ, ದೇವರನ್ನ ಸ್ತುತಿಸಿದ್ರು. ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಆ ದೇವರನ್ನ ಸ್ತುತಿಸಿದ್ರು ಅಷ್ಟೇ. ವಾಕ್ಯ ಹೇಳುತ್ತೆ, ಆ ಸ್ತುತಿಯ ಮಧ್ಯದಲ್ಲಿ ಒಂದು ಭೂಕಂಪ ಪ್ರಕಟ ಆಗ್ತಾ ಇದೆ. ಹಲ್ಲೆಲೂಯಾ. ದೇವರಿನ ಬಾಯಲ್ಲಿ ಸ್ತುತಿಗಳ ಮಹಿಮೆಯ ಪದಗಳನ್ನು ಇಟ್ಟಿದ್ದಾನೆ, ಪ್ರಾರ್ಥನೆಯ ಮಹಿಮೆಯನ್ನು ಇಟ್ಟಿದ್ದಾನೆ, ಅಧಿಕಾರದ ಮಹಿಮೆಯನ್ನು ಇಟ್ಟಿದ್ದಾನೆ. ನೀನು ಕಟ್ಟಲು ಕೊಡಬೇಕು, ನೀನು ಕಲ್ಪಿಸಬೇಕು, ನೀನು ಮಾತಾಡಬೇಕು, ನೀನು ನುಡಿಬೇಕು, ನೀನು ಆಜ್ಞಾಪಿಸಬೇಕು. ಹಲ್ಲೆಲೂಯಾ. ನಾವೆಲ್ಲ ಹೆಂಗ್ ಗೊತ್ತಾ, ಕಷ್ಟ ಏನ ಸಿಸ್ಟರೇ, ಕಷ್ಟ
ಬ್ರದರೇ ಕಷ್ಟ. ನಿಮ್ಮಿಬ್ಬರ ಕಷ್ಟ ಕೇಳಕ್ಕೆ ಅವ್ರಿಗೆ ದೊಡ್ಡ ಕಷ್ಟ. ಬ್ರದರೇ, ಪ್ರಸಂಗ ಅರ್ಥ ಆಗ್ತಾ ಇದೆಯಾ? ಬ್ರದರೇ ಕಷ್ಟ, ಸಿಸ್ತರೇ ಸಿಸ್ತರೇ ಕಷ್ಟ. ಅಲ್ಲೇಲೂಯ. ಅಪ್ಪ ಹೇಳ್ತಾ ಇದ್ದಾರೆ, ನಾನು ನಿನ್ನ ಬಾಯಲ್ಲಿ ಮಹಿಮೆಯನ್ನು ಇಟ್ಟಿದ್ದೇನೆ. ಈ ಮಹಿಮೆಯನ್ನ ನೀನು ಪ್ರಕಟಿಸಬೇಕು. ಮಹಿಮೆಯನ್ನ ನೀನು ಪ್ರಕಟಿಸುವಾಗ ಸತ್ತಂತ ಕಾರ್ಯಗಳು ಜೀವ ಹೊಂದುತ್ತೆ. ಮರಿ ಆಗಿರೋದು ಹೊರಗಡೆ ಬರುತ್ತೆ. ನಡೆಯದೆ ಇರೋದು ನಡೆಯುತ್ತೆ. ಚಲಿಸದೆ ಇರೋದು ಚಲಿಸುತ್ತೆ. ಆಗದೆ ಇರೋದು ಆಗುತ್ತೆ. ಇಂಥ ಮಹಿಮೆಯನ್ನ ದೇವರು ನಿನ್ನ ಬಾಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಉಪಯೋಗಿಸು, ತಡೆ ಮಾಡಬೇಡ. ನಿನ್ನ ಸಮಯ ಬಂತು, ನಿನ್ನ ಸಮಯ ಬಂತು, ನಿನ್ನ ಅವಧಿ ಬಂತು, ನಿನ್ನ ಅವಕಾಶ ಬಂತು. ದೇವರು ಹೇಳ್ತಾ ಇದ್ದಾರೆ, ಪ್ರಕಟಿಸು. ಜೀಸಸ್, ಗ್ಲೋರಿ ಗ್ಲೋರಿ. ಇವರ ಬಾಯಿಗಳನ್ನ ಕಟ್ಟಿ ಹಾಕಿರುವ ಆ ಶತ್ರುವಿನ ಕಟ್ಟುಗಳೆಲ್ಲ ಒಡೆದಾಗ್ತಾ ಇದ್ದಾನೆ. ಇವ್ರ ಬಾಯಿಗಳು ಶುದ್ಧಿ ಆಗಲಿ, ಇವ್ರ ಬಾಯಿಗಳು ಶುದ್ಧಿ ಆಗಲಿ. ನಿನ್ನ ಬಾಯಲ್ಲಿ ದೇವರಿಟ್ಟಿರುವಂತ ಮಹಿಮೆ ಪ್ರಕಟ ಆಗಬಾರದು ಅಂತ ಹೇಳಿ ಶತ್ರುವಿನ ಬಾಯಿ ಕಟ್ಟಿ ಹಾಕಿರುವ ಆ ಕಟ್ಟನ್ನ ಈ ರಾತ್ರಿ ವೇಳೆಯಲ್ಲಿ ಯೇಸುವಿನ ವಾಕ್ಯದಲ್ಲಿ ಬೀಚುತ್ತಾ ಇದ್ದಾನೆ, ಬೀಚುತ್ತಾ ಇದ್ದಾನೆ. ಬೀಚಲ್ಪಡಲು ಅಧಿಕಾರ ಪ್ರಕಟಿಸು, ಮಹಿಮೆ ಪ್ರಕಟಿಸು. ಅಲ್ಲೇಲೂಯ. ಕಷ್ಟ, ದರಿದ್ರ, ನಷ್ಟ, ಲಾಸ್ ನಿನ್ನ ಮನೇಲಿ ವೃತ್ತಿ ಮಾಡ್ತಾ ಇದೆಯಾ? ಅಯ್ಯೋ ಲಾಸ್, ಅಯ್ಯೋ ಕಷ್ಟ, ಅಯ್ಯೋ ದರಿದ್ರ, ಅಯ್ಯೋ ದರಿದ್ರ ಅಂತೇಳಿ ಕುತ್ಕೋ ಅಂತ ಸಂತತಿ ನೀನಲ್ಲ ಅಂತ ದೇವರು ಹೇಳ್ತಾ ಇದಾರೆ. ನಿನ್ ಬಾಯಲ್ಲಿ ಜೀವ ಇಟ್ಟಿದ್ದೀನಿ. ಕಷ್ಟ ಇದೆಯಾ, ಹೋರಾಟ ಇದೆಯಾ, ಸಾಲ ಇದೆಯಾ, ಬಾಧೆ ಇದೆಯಾ, ನೀನೇನ್ ಮಾಡು, ಮಹಿಮೆ ಪ್ರಕಟಿಸು. ಅಲ್ಲೇಲೂಯ. ದೇವ್ರು ಹೇಳ್ತಾರೆ, ಮಹಿಮೆ ಪ್ರಕಟಿಸು. ನೀನ್ ಮಹಿಮೆ ಪ್ರಕಟಿಸುವಾಗ ಇದು ನಿನ್ನ ಮನೆಯಲ್ಲಿರುವಂತ ಎಲ್ಲ ಪರಿಸ್ಥಿತಿಗಳು ಬದಲಾಗುತ್ತೆ. ನೀನ್ ಮಾತಾಡಬೇಕು, ನೀನ್ ಮಾತಾಡಬೇಕು, ನೀನ್ ಮಾತಾಡಬೇಕು. ದೇವರ ವಾಕ್ಯ ಹೇಳ್ತದೆ, ದೇವರು ಆದಿ ಕಾಲದಲ್ಲಿ ಆಕಾಶ ಭೂಮಿಯನ್ನ ಉಂಟಾಗ್ಲಿ ಉಂಟಾಗ್ಲಿ ಅಂತ ಬಾಯಿಂದ ಕಟ್ಟಲು ಕೊಟ್ಟಿದ ತಕ್ಷಣ ಎಲ್ಲವೂ ಸೃಷ್ಟಿ ಆಯ್ತು. ನಿನ್ನ ಮನೆಯಲ್ಲಿ ಕೆಲವು ಸೃಷ್ಟಿಗಳು ನಡಿಬೇಕಂತ ದೇವ್ರು ದೇವರ ಆತ್ಮ ಹೇಳ್ತಾ ಇದಾರೆ, ನಿನ್ನ ಮನೆಯಲ್ಲಿ ಕೆಲವು ಸೃಷ್ಟಿಗಳು ಉಂಟಾಗಬೇಕು. ಇದೇ ಪ್ರಸಂಗ ಬೇರೆ ಚರ್ಚೆಯಲ್ಲಿ ದೇವ್ರು ಕೊಟ್ಬಿಟ್ಟಿದ್ರೆ ಮಲ್ಟಿ ಕೊಟ್ಬಿಟ್ರು. ಅಲ್ಲೇಲೂಯ. ನಾವೆಲ್ಲ ಹೊಟ್ಟೆ ತುಂಬಿದವ್ರು ಪಾಸ್ಟರ್, ನಮಗೆ ಇದೆಲ್ಲ ಪ್ರಸಂಗ ಬೇಡ. ಅಲ್ಲೇಲೂಯ. ನಿನ್ನ ಮನೆಯಲ್ಲಿ ಪರಿಸ್ಥಿತಿ ಬದಲಾಗ್ಬೇಕಾ? ನಿನ್ನ ಗಂಡ ಬದಲಾಗ್ಬೇಕಾ? ನಿಮ್ಗೆ ಅರ್ಥ ಆಗಿಲ್ಲ. ನಿನ್ನ ಮನೆಯಲ್ಲಿ ಪರಿಸ್ಥಿತಿಗಳು ಬದಲಾಗ್ಬೇಕಾ? ನಿನ್ನ ಮನೆಯಲ್ಲಿ ನಿನ್ನ ಗಂಡ ಬದಲಾಗ್ಬೇಕಾ? ನಿನ್ನ ಮನೆಯಲ್ಲಿ ನಿನ್ನ ಹೆಂಡತಿ ಬದಲಾಗ್ಬೇಕಾ? ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳು ಬದಲಾಗ್ಬೇಕಾ? ನಿನ್ನ ಮನೆಯಲ್ಲಿ ನಿನ್ನ ಮಕ್ಕಳ ಎಜುಕೇಶನ್ ಮಾರ್ಕ್ಸ್ ಜಾಸ್ತಿ ಆಗ್ಬೇಕಾ? ನೀನ್ ಮಾತಾಡ್ಬೇಕು, ನೀನ್ ಮಾತಾಡ್ಬೇಕು. ಯಾವ ರೀತಿ ಮಾತಾಡ್ಬೇಕು? ದೇವ್ರು ನಿನ್ನ ಬಾಯಲ್ಲಿಟ್ಟಿರುವಂತ ಆ ಮಹಿಮೆ ಒಂದಿಗೆ ಮಾತಾಡ್ಬೇಕು. ಆ ಮಹಿಮೆ ರಿಲೀಸ್ ಮಾಡ್ಬೇಕು. ಎಲ್ರು ಹೇಳ್ತಾರೆ ನಿನ್ನ ಮಕ್ಕಳು ಓದಲ್ಲ ಅಂತ, ನೀನ್ ಹೇಳ್ಬೇಕು ನನ್ನ ಮಕ್ಕಳು ಓದ್ತಾರ. ಎಲ್ರು ನನ್ನ ಮನೇಲಿ ಕಷ್ಟ ಅಂತ ಹೇಳ್ತಾರೆ, ನಾನು ಹೇಳ್ತೀನಿ ಕಷ್ಟ ನಾಳೆ ಹೋಗುತ್ತೆ. ಎಲ್ರು ಹೇಳ್ತಾರೆ ನಿನಗೆ ದರಿದ್ರ ಅಂತ, ನಾನು ಹೇಳ್ತೀನಿ ದರಿದ್ರ ನಾಳೆ ಹೋಗುತ್ತೆ. ನಿಮಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಅರ್ಥ ಆಗ್ತಾ ಇಲ್ಲ, ನಿಮಗೆ ಅರ್ಥ ಆಗ್ತಾ ಇಲ್ಲ. ಈಗ ರಾಜುಗೆ ಜ್ಞಾನ ಇಲ್ಲ. ಇದೇನಪ್ಪ, ಎಷ್ಟನೇ ಕ್ಲಾಸು? ಅಲ್ಲೇಲೂಯ. 8ನೇ ಕ್ಲಾಸ್ ಓದಿದ್ಯಾ? ಈಗ ಬೈಬಲ್ ಕೊಟ್ಟರೆ ಓದ್ತೀಯಾ? 8ನೇ ಕ್ಲಾಸ್ ಓದಿದ್ಯಾ? ಬೈಬಲ್ ಕೊಟ್ಟರೆ ಓದ್ತೀಯಾ? ಅಂತ ಅವ್ರ ಅಮ್ಮ ಕೂತವ್ರೆ. ಪ್ರೈಸ್ ದಿ ಲಾರ್ಡ್.
ಎಷ್ಟನೇ ಕ್ಲಾಸು? ಜೋರಾಗಿ ಮಾತಾಡು. ಮೂದೇವಿ ತರ ಕುತ್ಕೊಂಬೇಡ, ಮಾದೇವಿ ತರ ಮಾತಾಡು. ಎಷ್ಟನೇ ಕ್ಲಾಸು? ಬೈಬಲ್ ಕೊಡ್ತೀನಿ, ಓದ್ತೀಯಾ? ಇದೆಯೇನಮ್ಮ? ಇಲ್ಲ. ದೇವರು ಹೇಳ್ತಾರೆ, ನಿನ್ನ ಬಾಯಿ ಶುದ್ಧವಾಗಿದ್ರೆ ನಿನ್ನ ಬಾಯಲ್ಲಿ ಮಹಿಮೆ ಇದೆ. ನಿನ್ನ ಬಾಯಿ ಶುದ್ಧವಾಗಿದ್ರೆ, ನಿನ್ನ ಬಾಯಿ ಕಟ್ನಿಟ್ಟಲ್ಲಿದ್ರೆ, ನಿನ್ನ ಬಾಯಿ ದೇವರ ಕಂಟ್ರೋಲ್ ಅಲ್ಲಿ ಇದ್ರೆ, ನಿನ್ನ ಬಾಯಲ್ಲಿ ಮಹಿಮೆ ಇದೆ. ಆ ಮಹಿಮೆಯಲ್ಲಿ ನೀನ್ ಹೇಳಬೇಕು, ನನ್ನ ಮಗ ಓದ್ತಾನ. ನೀನು ಆ ಮಹಿಮೆಯಲ್ಲಿ ಉಚ್ಚರಿಸ್ಬೇಕು, ಮಾತಾಡ್ಬೇಕು, ನನ್ನ ಮಗ ಓದ್ತಾನೆ. ನಿಮಗೆ ಆಶ್ಚರ್ಯ ಆಗ್ತದೆ, ನೆಕ್ಸ್ಟ್ ಅವನು ಓದ್ತಾನೆ. ಇದು ಮಹಿಮೆಯ ಕೆಲಸ. ಇಲ್ಲದೆ ಇರುವುದನ್ನ ನನ್ನ ದೇವರು ಇರುವ ಹಾಗೆ ಮಾಡ್ತಾನೆ. ಈಗ ಇಲ್ಲದೆ ಇರುವುದನ್ನ ಇರುವ ಹಾಗೆ ಮಾಡಬೇಕಾದ್ರೆ ಅದಕ್ಕೆ ನೀನ್ ಬೇಕು. ನನ್ನ ದೇವ್ರು ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ನೀನ್ ಬೇಕು. ನಿನ್ನ ಇಟ್ಟನ್ನು ಮಾಡ್ತಾನೆ, ನಿನ್ನ ಮೂಲಕವಾಗಿ ಮಾತಾಡಿಸ್ತಾನೆ. ನಿಮ್ಗೆ ಇನ್ನ ಅರ್ಥ ಆಗಿಲ್ಲ. ದೇವರು ಹೆಚ್ಕೆಲನ್ನ ಕರ್ಕೊಂಡು ಹೋಗಿದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಒಣಗಿದ ನಾನು ದೇವರು ಎದೋಡು ಅಂತ ಹೇಳಿದ್ರ ಶಕ್ತಿ ಇಲ್ವಾ? ಒಣಗಿದ ಎಲುಬುಗಳ ತಗ್ಗಿನಲ್ಲಿ ಹೆಚ್ಕೆಲನ್ನ ಬಂದ ಪ್ರವಾದನ ಗ್ರಂಥದಲ್ಲಿ 38ನೇ ಅಧ್ಯಾಯದಲ್ಲಿ ಅಲ್ಲಿ ಹೆಚ್ಕೆಲ ದೇವರು, ದೇವರ ಆತ್ಮ ಎಲ್ಲ ಬರ್ತಾರೆ. ಒಣಗಿದ ಎಲುಬುಗಳು, ಶಬ್ದಗಳು, ನರಗಳು ಎಲ್ಲ ಬರ್ತದೆ ಅಲ್ಲ, ಗೊತ್ತಾ? ಅಲ್ಲಿ ದೇವರು ಯಾಕೆ ಡೈರೆಕ್ಟ್ ಆಗಿ ಒಣಗಿದ ಎಲುಬುಗಳೇ ಎದ್ದೇಳಿ ಅಂತ ಹೇಳಿಲ್ಲ? ಮಾಡಲ್ಲ ದೇವರು. ನನ್ನ ದೇವ್ರು ನೀನ್ ಬೇಕು. ನನ್ನ ದೇವ್ರು ಯಾರನ್ನಾದ್ರೂ ಒಬ್ಬನಿಟ್ಟು ಏನಾದ್ರು ಮಾಡ್ತಾನೆ. ದೇವ್ರು ಏನಾದ್ರೂ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡಲ್ಲ. ದೇವ್ರು ಏನಾದ್ರೂ ಮಾಡಬೇಕಾದ್ರೆ ಯಾರನ್ನಾದ್ರೂ ಒಬ್ಬನಿಟ್ಟು ಮಾಡಿಸ್ತಾನೆ. ಫರೋಹನ ಮುಂದಗಡೆ ದೇವ್ರು ಡೈರೆಕ್ಟ್ ಆಗಿ ಇಳಿಬೋದಾಗಿತ್ತಲ್ಲ. ಇಸ್ರಾಯೇಲ್ ಜನರ ಪ್ರಾರ್ಥನೆ, ಅವ್ರ ನರಳಾಟ, ಅವ್ರ ಗೋಲಾಟ ಎಲ್ಲ ದೇವ್ರು ಮುಡ್ತು. ದೇವ್ರು ಪಟ್ಟಣ ಇಳಿದು ಬಂದ್ರು. ಯಾಕೆ ಅಲ್ಲಿ ಇಳಿದೋಗಿಲ್ಲ? ಯಾಕೆ ದೇವ್ರು ಅಲ್ಲಿ ಇಳಿದೋಗಿಲ್ಲ? ಸೀನಾಯಿ ಬೆಟ್ಟದಲ್ಲಿ ಇಳಿಯೋಕಿನ ಮುಂಚೆ ದೇವ್ರು ಅಲ್ಲೇ ಇಳಿಬೋದಾಯ್ತಲ್ವಾ? ಸೀನಾಯಿ ಬೆಟ್ಟದಲ್ಲಿ ಇಳಿಯೋಕಿದ ಮೊದಲು ಅಲ್ಲೇ ಇಳಿಬೋದಾಗಿತ್ತಲ್ಲ. ಫರೋಹನ ಮುಂದೆ ಡಾಕ ಅಂದ್ರೆ ಹಂಗೆ ಎಲ್ಲ ಶಾಕ್ ಆಗ್ಬಿಟ್ರು. ರೈ ಹೋಗ್ರಪ್ಪ ಅಂತ ಕಳ್ಸ್ಬಿಟ್ರು. ದೇವರ ಮಹಿಮೆ ಪ್ರಕಟ ಆಗ್ಬೇಕು. ಮಹಿಮೆ ಅಂದ್ರೆ ಏನು? ನೀರ್ ರಕ್ತ ಆಗ್ಬೇಕು. ನಿಮ್ಗೆ ಹೇಳ್ತಾ ಇದೀನಲ್ಲ, ಮಹಿಮೆ ಅಂದ್ರೆ ಏನು? ಮಗನೇ, ಇಸ್ರಾಯೇಲ್ ಜನರು ಬಿಟ್ಟಿಲ್ಲ, ನೀನ್ ಕೊಡಿಯೋ ನೀರು ರಕ್ತ ಹಾಕುತ್ತೆ, ಇವ್ನು ಹೇಳ್ಬೇಕಲ್ಲ. ಅಲ್ಲೇಲೂಯ, ಅಲ್ಲೇಲೂಯ. ಸುಮ್ಮನೆ ಏನು ಹೇಳಿದ್ರೆ ನೀರು ರಕ್ತ ಆಗ್ಬಿಟ್ರೆ ಹೋಗಯ್ಯೋ ಯಾವನ ಏನೋ ಮಾಡಾಕಿದ್ದಾನೆ ಅಂತ ಅವ್ರು ಹೇಳ್ತಾರೆ. ನೀನ್ ಏನಾದ್ರೂ ಇಸ್ರಾಯೇಲ್ ಜನರನ್ನ ಬಿಟ್ಟು ಕೊಟ್ಟಿಲ್ಲ ಅಂದ್ರೆ ಮಗನೇ, ನಾಳೆ ರಕ್ತ ಆಗುತ್ತೆ ನೀರು. ಇದು ಹೇಳ್ಬಿಟ್ಟು ಬಂದಿದ ತಕ್ಷಣ ರಕ್ತ ಆದ್ರೆ ಇದು ಯಾರು ಮಾಡಿರೋದು? ಇವನನ್ನ ಕಳಿಸಿ ಇವನು ಮಾತಾಡ್ದಾಗೆ ಆಯ್ತು. ಇವನ ಕಳಿಸಿರೋದು ಯಾರು? ಯೆಹೋವನು. ಇವನು ಯಾರು? ಇರುವಾತನೇ ಆಗಿರುವಾತನು. ಅಲ್ಲೇಲೂಯ. ಇವನು ಪ್ರಕಟ ಆಗಬೇಕಾದ್ರೆ, ಇವನು ಚಲಿಸಬೇಕಾದ್ರೆ, ಇವನು ಜನಗಳಿಗೆ ಗೊತ್ತಾಗ್ಬೇಕಾದ್ರೆ ನಿನ್ನಲ್ಲಿ ಮಹಿಮೆ ಪ್ರಕಟ ಆಗ್ಬೇಕು. ಅಲ್ಲೇಲೂಯ. ನಿನ್ನಲ್ಲಿ ಮಹಿಮೆ ಪ್ರಕಟ ಆಗುವಾಗ ಸಮಥಿಂಗ್ ಏನೋ ನಡಿಬೇಕು. ನೀವು ರಕ್ತ ಆಗಬೇಕಾದ್ರೆ ಮೋಶೆ ಬೇಕೇ ಬೇಕು. ವಿಧವೆ ಮನೆಯಲ್ಲಿ ಎಣ್ಣೆಯು ಇಟ್ಟು ಅಧಿಕವಾಗಬೇಕಾದ್ರೆ ಏಲಿಯಾ ಬೇಕೇ ಬೇಕು. ಓ ನಿನ್ನ ಮೂಲಕವಾಗಿ ದೇವರು ಅದ್ಭುತ ಮಾಡಬೇಕಾದ್ರೆ ನೀನ್ ಬೇಕೇ ಬೇಕು ದೇವರಿಗೆ. ನಿನ್ನ ಬಾಯಿ ದೇವ್ರಿಗೆ ಬೇಕು. ಸಿಸ್ಟರ್, ನಿನ್ ಬಾಯಿ ದೇವ್ರಿಗೆ ಬೇಕು. ಬ್ರದರ್, ನಿನ್ ಬಾಯಿ ದೇವ್ರಿಗೆ ಬೇಕು. ದೇವ್ರು ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾನೆ. ಓ, ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾನೆ. ಈ ದಿನಗಳಲ್ಲಿ ಅದು ಪ್ರಕಟವಾಗಲಿ. ಕೆಲವು ಜನರ ಬಾಯಲ್ಲಿ ದೇವರ ಶಕ್ತಿ ಪ್ರಕಟವಾಗಲಿ. ನಿನ್ನ ಬಾಯಲ್ಲಿ ದೇವರ ಶಕ್ತಿ ಪ್ರಕಟ ಆಗಲಿ. ದೇವರ ಅಧಿಕಾರ ಪ್ರಕಟವಾಗಲಿ. ದೇವರ ವಾಕ್ಯ ಪ್ರಕಟವಾಗಲಿ. ದೇವರ ವಾಕ್ಯದ ಮಹಿಮೆ ಪ್ರಕಟವಾಗಲಿ. ದೇವರ ವಾಕ್ಯದ ಶಕ್ತಿ ಪ್ರಕಟವಾಗಲಿ. ನೀನ್ ಸಾಧಾರಣವನಲ್ಲ. ನೀನ್ ಸಾಧಾರಣವಾದವನಲ್ಲ ಬ್ರದರ್. ನೀನ್ ಸಾಧಾರಣವಾದವನಲ್ಲ ಸಿಸ್ಟರ್. ನೀನ್ ಸಾಧಾರಣವಾದವನಲ್ಲ. ನೀವು ಮಾತಾಡಬೇಕು, ನೀವು ಕಲ್ಪಿಸಬೇಕು, ನೀವು ಕಟ್ಟಲ ಕೊಡಬೇಕು. ದೇವ್ರು ನಿನ್ ಬಾಯಲ್ಲಿ ಮಹಿಮೆ ಇಟ್ಟಿದ್ದಾನೆ. Hallelujah, hallelujah. Praise the Lord. Praise the Lord. ಯಾಕೆ ಅಹಾಬನ ಮುಂದಗಡೆ ದೇವರು ಡೈರೆಕ್ಟ್ ಆಗಿ ಇಳಿದ್ಬಿಟ್ಟು ಅಹಾಬನೇ ಮಳೆ ನಿಂತೋಗುತ್ತಂತ ಯಾಕೆ ಹೇಳಿಲ್ಲ?
ಮಳೆ ನಿಲ್ಬೇಕಾದ್ರೆ ಎಲಿಯ ಬೇಕೇ ಬೇಕು. ಅಲ್ಲೇಲೂಯ. ಮತ್ತೆ ದೇವ್ರು ಡೈರೆಕ್ಟ್ ಆಗಿ ಮಳೆ ಇಳಿಸೋದಾಗಿತ್ತಲ್ವಾ? ಇಲ್ಲ, ಮತ್ತೆ ಮಳೆ ಬರಬೇಕಾದ್ರೆ ಒಬ್ಬ ಮನುಷ್ಯನ್ ಬೇಕೇ ಬೇಕು. ಇವತ್ತು ನಿನ್ನ ಮನೇಲಿ ಕಷ್ಟ ಇದೆಯಾ? ಮಹಿಮೇಲೆ ತುಂಬಲ್ಪಡು. ಇವತ್ತು ನಿನ್ನ ಮನೇಲಿ ಕಷ್ಟ ಇದೆಯಾ? ದೇವರ ಮಹಿಮೇಲೆ ತುಂಬಲ್ಪಡು. ದೇವರ ಮಹಿಮೇಲೆ ತುಂಬಲ್ಪಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡು. ದೇವರ ಮಹಿಮೇಲೆ ತುಂಬಲ್ಪಟ್ಟು ಮಾತಾಡಕ್ ಸ್ಟಾರ್ಟ್ ಮಾಡು. ಏ ಕಷ್ಟ ನೀನಿರಲ್ಲ, ನಿನ್ಕಿಂತ ನನ್ನ ಒಳಗಡಿರುವ ಮಹಿಮೆ ದೊಡ್ಡ ಅಂತ ಹೇಳ್ಬೇಕು. ಓ ದರಿದ್ರ ನೋಡಿ ಹೇಳ್ಬೇಕೆ, ದರಿದ್ರ, ನಿನ್ಕಿಂತ ನನ್ನ ಒಳಗಡಿರುವ ದೇವರ ಮಹಿಮೆ ದೊಡ್ಡದು. ಕಿತ್ಕೊಂಡೋಗು, ಕಿತ್ಕೊಂಡೋಗು, ಕಿತ್ಕೊಂಡೋಗು. ನೀನ್ ಕಟ್ಟಲೆ ಕೊಡಬೇಕು, ನೀನ್ ಕಲ್ಪಿಸ್ಬೇಕು, ನೀನ್ ಮಾತಾಡ್ಬೇಕು. ದೇವ್ರ ಮಹಿಮೆ ಬಾಯಲ್ಲಿದೆ. ದೇವ್ರಿಗೆ ಅಧಿಕಾರ ಕೊಟ್ಟಿದ್ದಾರ. ರಾಬಾದ ಡಗಾದಬ ರಿಕಮಾನ. ಯೇಸು ಸ್ವಾಮಿ ಹೇಳಿದ್ರು, ನಿನ್ನ ಮುಂದೆಗಡೆ ನಿಂತಿರುವ ಅತ್ತಿ ಮರವಾಗಲಿ, ನಿನ್ನ ಮುಂದೆಗಡೆ ನಿಂತಿರುವ ಬೆಟ್ಟವಾಗಲಿ ನೀನ್ ಕಲ್ಪಿಸುವಾಗ. ಇಲ್ಲಿದ್ರಿ ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದ್ರು, ನಿಮ್ಮ ಮುಂದೆಗಡೆ ನಿಂತಿರುವಂತ ಅತ್ತಿ ಮರಕ್ಕೆ ಕಿತ್ತುಕೊಂಡು ಹೋಗಿದ್ರೆ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ತಗೊಳ್ತದೆ. ಬಂಡೆಯನ್ನು ನೋಡಿ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳುವಂತ ಅದು ಬೀಳುತ್ತೆ. ಯಾಕೆ ಅಂದ್ರೆ ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದ್ದೀನಿ, ಅದೆಲ್ಲ ಕಿತ್ಕೊಂಡು ಹೋಗುತ್ತೆ. ಹೆಚ್ಚಿನ ನಂಬ್ತೀರಾ? ಹೆಚ್ಚಿನ ನಂಬ್ತೀರಾ? ನಂಬೋರ್ ದೇವ್ರ ಮಹಿಮೆ ಕಾಣ್ತಾರ, ನಂಬೋರ್ ದೇವ್ರ ಮಹಿಮೆ ಕಾಣ್ತಾರ. ದೇವ್ರು ಹೇಳ್ತಾರ, ನಾನ್ ನಿನ್ನ ಬಾಯಲ್ಲಿ ಅಧಿಕಾರ ಇಟ್ಟಿದ್ದೇನೆ. ಅಲ್ಲೇಲೂಯ. ನಾನು ನಿನ್ನ ಬಾಯಲ್ಲಿ ಮಹಿಮೆ ಇಟ್ಟಿದ್ದೇನೆ. ನೀನ್ ಮಾತಾಡಿದ್ರೆ ನಿನ್ನ ಮುಂದೆಗಡೆ ಬೆಟ್ಟನೇ ಹೋಗ್ತದೆ, ನಿನ್ ದರಿದ್ರ ಹೋಗಲ್ವಾ? ಇದು ಹೋಗ್ಬೇಕಾ? ಹಲೋ, ನಿನ್ನ ಮುಂದೆಗಡೆ ಇರುವಂತ ದರಿದ್ರ, ಕಷ್ಟ, ಸಾಲ, ಬಾಧೆ, ರೋಗ, ಈ ಬೆಟ್ಟ ಈ ಬೆಟ್ಟ ಕಿತ್ಕೊಂಡು ಹೋಗ್ಬೇಕಾ? ಓಪ್ಪ, ಯಾರಿಗ ಹೋಗ್ಬೇಕೇನೋ ಗೊತ್ತಿಲ್ಲ ಸ್ವಾಮಿ, ನನಗೆ ಮಾತ್ರ ಹೋಗ್ಬೇಕಪ್ಪ. ನನ್ನ ಕೈ ಒಂದ್ಸಾರಿ ನೋಡ್ದೇವ್ರೆ, ನನ್ನ ಕೈ ಒಂದ್ಸಾರಿ ನೋಡ್ದೇವ್ರೆ. ಅಲ್ಲೆಲೂಯಾ. ಕೆಲ ಜನರು ಅರ್ಧ ಕೆಳಗೆ ಅರ್ಧ ಮೇಲಿದಾರಪ್ಪ. ನನಗೆ ಅವ್ರ ತರ ಬೇಡ, ಫುಲ್ ಬೇಕಪ್ಪ. ಅಲ್ಲೇಲೂಯಾ. ನಿನ್ನ ಮನೆಯಲ್ಲಿ, ನಿನ್ನ ಜೀವನದಲ್ಲಿ, ನಿನ್ನ ಬದುಕಿಯಲ್ಲಿ, ನಿನ್ನ ಮುಂದೆಗಡೆ, ನಿನ್ನ ಫೈನಾನ್ಸ್, ನಿನ್ನ ಆತ್ಮಿಕ ವಿಷಯದಲ್ಲಿ, ನಿನ್ನ ತಲೆಮಾರುಗಳ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ, ನಿನ್ನ ಎಲ್ಲಾ ವಿಷಯಗಳಲ್ಲಿ ಬೆಟ್ಟಗಳು, ಕೆಲವು ಬೆಟ್ಟಗಳಿವೆ. ಆ ಬೆಟ್ಟಗಳು ಕಿತ್ಕೊಂಡು ಹೋಗ್ಬೇಕಾ? ಕಿತ್ತುಕೊಂಡು ಹೋಗಬೇಕಾದ್ರೆ ದೇವರು ಹೇಳ್ತಾ ಇದ್ದಾರೆ, ಇವತ್ತು ನೀನು ಆ ಮಹಿಮೆಯನ್ನು ಹೊಂದಿಕೋ. ಇವತ್ತು ನಷ್ಟವಾಗಿರೋ ಮಹಿಮೆ ಹೊಂದಿಕೋ. ನಷ್ಟ ಆಗಿರೋ ಮಹಿಮೆ ಒದಗೋ, ಒದಗೋ. ಎಸ್, ಒದಗೋ. ನಷ್ಟ ಆಗಿರೋ ಮಹಿಮೆ ವಾಪಸ್ ಬರ್ತಾ ಇದೆ. ಒದಗೋ, ಒದಗೋ. ಒದಗೋ. ನಷ್ಟ 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 ಆಗಿರೋ ಮಹಿಮೆ ವಾಪಸ್ ಬರ್ಲಿ, ವಾಪಸ್ ಬರ್ಲಿ. ಒದಗ ಮಹಿಮೆ, ಒದಗ ಮಹಿಮೆ. ಎಸ್, ಒದಗೋ. ನಷ್ಟ ಆಗಿರೋ ಮಹಿಮೆ ಒದಗೋ, ವಾಪಸ್ ಬರ್ಲಿ. ಆ ಮಹಿಮೆ ವಾಪಸ್ ಸಿಗಲಿ, ವಾಪಸ್ ಸಿಗಲಿ. Fire! Fire! Yes, 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 yes. Rabada dagadaba, Rikabada dagadabo, Rabada dagadaba. Fire! ಒದಗಲ್ರಿ, ಒದಗಲ್ರಿ, ಒದಗ, ಒದಗ. ನಷ್ಟ ಆಗಿರೋ ಮಹಿಮೆ, ಕಳ್ಕೊಂಡಿರುವ ಮಹಿಮೆ ಇವತ್ತು ವಾಪಸ್, ವಾಪಸ್ ನಿನ್ ಬಾಯಿ ಒಳಗಡೆ, ನಿನ್ ಬಾಯಿ ಒಳಗಡೆ ಇಳಿ, ಇಳಿ. ಫಾ ಫಾ ಫಾ.
ಹಲ್ಲೆಲೂಯಾ, ಹಲ್ಲೆಲೂಯಾ. ಏಲಿಯ ವಿಧವೆಗೆ ಹೇಳ್ತಾವ್ ನಿನ್ನ ಮನೇಲಿ ಏನಿದೆ? ಅವಳು ಹೇಳ್ತಾಳೆ ಏನಿಲ್ಲ, ಎಲ್ಲ ಖಾಲಿ. ಆದ್ರೆ ಎಲಿ ಹೇಳ್ತಾನೆ ಇಲ್ಲ, ಬರ ತೀರೋವರೆಗೂ ನಿನ್ನ ಮನೇಲಿ ಏನು ಖಾಲಿ ಆಗಲ್ಲ. ಬರಗಾಲ ಮುಗಿಯೋವರೆಗೂ ನಿನ್ನ ಮನೆ ಸಮೃದ್ಧಿಯಾಗಿರ್ತದೆ. ಎಲಿಯ ಹೇಳ್ದ, ಅವನ ಮಾತಿನಲ್ಲಿ ಮಹಿಮೆ ಪ್ರಕಟ ಆಯ್ತು. ಅದಾಗೇ ನಡೀತು, ಅದಾಗೇ ನಡೀತು. ಅಲ್ಲೆಲೂಯಾ, ಅಲ್ಲೆಲೂಯಾ. ದೇವರು ಹೇಳ್ತಾ ಇದಾರೆ, ನಿನ್ನ ಬಾಯಲ್ಲಿ ಮಹಿಮೆ ಇದೆ. ಇದಕ್ಕೆ ಮೇಲೆ ನಿನ್ನ ಬಾಯಿ ಕಾಪಾಡ್ಕೋ, ನಿನ್ನ ಬಾಯಿ ಜೋಪಾನ ಮಾಡ್ಕೋ, ನಿನ್ನ ಬಾಯಿ ಭದ್ರ ಮಾಡ್ಕೋ. ನಿನ್ನ ಬಾಯಿ ಹೊಲಸು ಮಾಡ್ಕೊಂಬೇಡ, ನಿನ್ನ ಬಾಯಿ ಗಲೀಜು ಮಾಡ್ಕೊಂಬೇಡ. ನಿನ್ನ ಬಾಯಲ್ಲಿ ಬೇಡದಿರೋದು ಹೋಗಬಾರ್ದು, ನಿನ್ನ ಬಾಯಲ್ಲಿ ಬೇಡದಿರೋ ಇಡಬಾರ್ದು, ನಿನ್ನ ಬಾಯಿಂದ ಬೇಡದಿರೋದು ಹೊರಗಡೆ ಬರಬಾರ್ದು. ಜೋಪಾನವಾಗಿ ನಿನ್ನ ಬಾಯಿ ಕಾಪಾಡ್ಕೋ. ಕಾರಣ ನಿನ್ನ ಬಾಯಲ್ಲಿ ಮಹಿಮೆ ಇದೆ. ನಿನ್ನ ಬಾಯಲ್ಲಿ ಇರುವಂತ ಮಹಿಮೆ ಇಲ್ಲದೆ ಇರುವುದನ್ನ ಇರುವ ಹಾಗೆ ಕೊಂಡು ಬರುವಂತ ಮಹಿಮೆ ನಿನ್ನ ಒಳಗಡೆ, ನಿನ್ನ ಬಾಯಲ್ಲಿ ಇದೆ ಅಂತ ಹೇಳಿ ಪರಿಶುದ್ಧಾತ್ಮ ನಿಮ್ಗೆ ಗೋಚರ ಪಡಿಸ್ತಾ ಇದ್ದಾನೆ, ಪರಿಶುದ್ಧಾತ್ಮ ನಿಮ್ಗೆ ತಿಳಿಯಪಡಿಸ್ತಾ ಇದ್ದಾನೆ. ಅದು ಈ ದಿನಗಳಲ್ಲಿ, ಇವಾಗಿಂದಲೇ, ಈಗಿಂದಲೇ, ಇವತ್ತಿಂದಲೇ ಅದು ಪ್ರಾರಂಭವಾಗಲಿ, ಅದು ಪ್ರಾರಂಭವಾಗಲಿ, ಅದು ಹೊರಗೆ ಬರಲಿ. ಹಾ ಹಾ ಹಾ. ಓ ರಾಬಾದನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಪ್ಪ ಮಹಿಮೆ ನಿಮ್ಮ ಬಾಯಿಗೆ ಕಳ್ಕೊಂಡ್ರದನ್ನ ಈ ರಾತ್ರಿ ರಿಟರ್ನ್ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಅವ್ರು ಕೊಡುವಾಗ ಏನಾಗುತ್ತೆ? ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಮಕ್ಕಳು ಸೇಡಲಿರ್ರಿ, ಮಕ್ಕಳು ಹುಷಾರು. ಬೈಬಲ್ ಎಲ್ಲ ಸೇಡಲಿಕ್ರಿ, ಬ್ಯಾಗ್ ಎಲ್ಲ ಸೇಡಲಿಕ್ರಿ. ಬೈಬಲ್ ಬ್ಯಾಗ್ ಎಲ್ಲ ಸೇಡಲಿಡ್ರಿ, ಮಕ್ಕಳೆಲ್ಲ ಹುಷಾರು. ಮತ್ತೊಂದ್ಸಾರಿ ಹೇಳ್ತಾ ಇದೀನಿ ಕೇಳ್ರಿ. ಯಾರಿಗೂ ಬಲವಂತ ಇಲ್ಲ. ಚಿಕ್ಕವರಿಂದ ಹಿಡಿದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಹೊಂದ್ಕೊಬಹುದು. ದೇವ್ರು ಎಲ್ರಿಗೂ ಕೊಡಕ್ಕೆ ಹೋಗ್ತಾ ಇದಾರೆ. ನಿನ್ನ ಬಾಯಲ್ಲಿ ನಷ್ಟ ಆದ ಮಹಿಮೆ ಈ ರಾತ್ರಿ ಮತ್ತೆ ದೇವ್ರು ಕೊಡ್ಲಿಕ್ಕಾಗಿ ಹೋಗ್ತಾ ಇದಾರೆ. ಕೊಡುವಾಗ ಏನಾಗುತ್ತೆ? ಕೊಡುವಾಗ ಏನಾಗುತ್ತೆ? ಇದೊಂದು ವಾಕ್ಯ ಓದಿಸ್ಬಿಟ್ಟು ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಿಂದ ಓದ್ಕೊಂಡ್ಬರ್ರಿ. ಹೊಂದ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿದೆ. ಆದ್ರೆ ಒಂದು ಮಾತ್ರ ಸತ್ಯ, ಅಪ್ಪ ಹೇಳ್ತಾರೆ, ನಿನ್ನ ಬಾಯಲ್ಲಿ ಮಹಿಮೆ ಇದೆ, ನಿನ್ನ ಬಾಯಲ್ಲಿ ಮಹಿಮೆ ಇದೆ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ ವಾಕ್ಯ ಓದ್ಕೊಂಡ್ಬರ್ರಿ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯಲ್ಲೆಲ್ಲ ತುಂಬಿಕೊಂಡಿತು. ಕೂತಿದ್ದ ರೂಮ್, ಮನೆ, ಜಾಗ ಎಲ್ಲ ತುಂಬಿಕೊಂಡಿತ್ತು. ಅದಲ್ಲದೆ ಉರಿಯಂತಿದ್ದಂತ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ, ಸಪರೇಟ್, ಡಿಫರೆಂಟ್, ಚೇಂಜ್, ಬದಲಾವಣೆ ಅವರಿಗೆ ಕಾಣಿಸಿ ಅವರಲ್ಲೊಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡಿತು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಅವರೆಲ್ಲರೂ ಮಹಿಮೆಯನ್ನು ಹೊಂದಿಕೊಂಡು ಆತ್ಮ ತಮಗೆ ನುಡಿಯುವ ಶಕ್ತಿಯ ಕೊಡುವ ಅವರೆಲ್ಲರೂ ಮಹಿಮೆಯನ್ನು ಹೊಂದಿಕೊಂಡು ಆತ್ಮನು ತಮ್ಮವರಿಗೆ ಮಾತಾಡುವುದಕ್ಕೆ ಕೊಡುವ ಶಕ್ತಿಯಲ್ಲಿ
ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಬೇರೆ ಬೇರೆ ಭಾಷೆಗಳಿಂದ ಮಾತಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಇವತ್ತಿನಿಂದ ನಿನ್ನ ಮಾತು ಬದಲಾಗುತ್ತೆ. ಅಲ್ಲೇಲೂಯಾ. ಮಹಿಮೆ ನಿನ್ನ ಮೇಲೆ ಬಂದು ಇಳಿಯುವಾಗ ನಿನ್ನ ನಾಲಿಗೆ ವಿಂಗಡಿಸಲ್ಪಡ್ತದೆ, ನಿನ್ನ ಬಾಯಿ ವಿಂಗಡಿಸಲ್ಪಡ್ತದೆ, ನಿನ್ನ ಬಾಯಿ ಬೇರ್ಪಡಿಸಲ್ಪಡ್ತದೆ, ನಿನ್ನ ನಾಲಿಗೆ ಬೇರ್ಪಡಿಸಲ್ಪಡ್ತದೆ. ಪರಿಶುದ್ಧಾತ್ಮ ನಿನ್ನ ಮೂಲಕವಾಗಿ ಮಾತಾಡ್ತಾನೆ. ಪರಿಶುದ್ಧಾತ್ಮ ನಿನ್ನ ಮೂಲಕವಾಗಿ ಮಾತಾಡುವಾಗ ನಿನ್ನ ಬಾಯಲ್ಲಿರುವ ಮಹಿಮೆ ಪ್ರಕಟವಾಗಿ ನಿನ್ನ ಮಕ್ಕಳ ವಿಷಯದ ಮೇಲೆ ಬಿಡುಗಡೆ ಆಗುತ್ತೆ. ನೀನು ಯಾವ ವಿಷಯಗಳನ್ನು ಹೇಳಿ ನೀನು ಕಲ್ಪಿಸ್ತೀಯೋ ಆ ವಿಷಯಗಳ ಮೇಲೆ ಮಹಿಮೆಯಲ್ಲಿ ಒಂದು ಚಾಲನೆ, ಮಹಿಮೆಯಲ್ಲಿ ಒಂದು ಜೀವ ನೀನು ಕಾರಣಕ್ಕಾಗಿ ಹೋಗ್ತಾ ಇದೀವಿ ಅಂತ ಹೇಳಿ ಪರಿಶುದ್ಧಾತ್ಮ ಮಾತಾಡ್ತಾ ಇದ್ದಾರೆ. ಆ 120 ಜನರ ಮೇಲೆ, ಆ 120 ಜನರ ಮೇಲೆ ಇಳಿದು ಬಂದ ಮಹಿಮೆ, ಇಳಿದು ಬಂದ ಮಹಿಮೆ. ಫೈರ್! ಇಳಿಲಿ, ಫೈರ್ ಇಳಿಲಿ. ಎಸ್ ಎಸ್ ಎಸ್, ಒಂದುಗೊಳ್ರಿ. ಆ ಬೆಂಕಿ ಇಳಿಲಿ, ಆ ಮಹಿಮೆ ಇಳಿಲಿ. ಎಸ್, 120 ಜನರ ಮೇಲೆ ಪ್ರಕಟ ಆಗಿದ ಆ ಬೆಂಕಿ, ಆ ಮಹಿಮೆ ಈ ಮಗನ ಬಾಯಲ್ಲಿ ಫೈರ್! ರಾಬದ ಡಗದಬ ಶಾಬದ ಡಗದಬ ರೀಕಮಾನ. ಪ್ರಕಟ ಆಗಲಿ, ಪ್ರಕಟ ಆಗಲಿ. ಇಳಿಲಿ, ಇಳಿಲಿ. Jesus, Jesus. Oh, Shapata Takata Parikamana. Yes, yes. ಪ್ರಕಟವಾಗಿ ಆ ಮಹಿಮೆ ವಾಪಸ್ ಬರಲಿ, ವಾಪಸ್ ಬರಲಿ. ಆ ಮಹಿಮೆ ವಾಪಸ್ ಬರಲಿ, ಆ ಮಹಿಮೆ ವಾಪಸ್ ಬರಲಿ. ಆ ಮಹಿಮೆ ರಾಬಾದ ಡಾಗದಬ ಒಂದುಗ ಮಹಿಮೆ, ಒಂದುಗ ಒಂದುಗ. ಪರಿಶುದ್ಧಾತ್ಮನ ಕ್ರಿಯೆ ನಡೀಲಿ, ಪರಿಶುದ್ಧಾತ್ಮನ ಕಾರ್ಯ ನಡೀಲಿ. ಮುಳುಗಿ ಹೋದ ಕೊಡಲಿ, ಮುಳುಗಿ ಹೋದ ಕೊಡಲಿ ವಾಪಸ್ ಬಂದ ಹಾಗೆ ವಾಪಸ್ ಬರಲಿ ಮಹಿಮೆ. ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳ್ರಿ. ಆ ಮಹಿಮೆ ಹೊಂದಿಕೊಳ್ಳ್ರಿ. ರಾಬದ ಡಗದಬ. ಎಸ್ ಎಸ್ ಎಸ್, ಹೊಂದಿಕೊಳ್ಳ್ರಿ. ಮಹಿಮೆ ಇಳಿಲ, ಮಹಿಮೆ. ಪದ ಢಗದಬ ದಬದಬು ರಾಬದ ಡಗದಬ ಡಗದಬ ರಾಬದ ಡಗದಬ. ರಾಬದ ಢಗದಬ. ಈ ಮಹಿಮೆ ಬಂದ್ಬಿಟ್ರೆ, ಈ ಮಹಿಮೆ ಬಂದ್ಬಿಟ್ರೆ ಈ ಭೂಲೋಕದಲ್ಲಿ ಏನು ಕಟ್ಟುತ್ತೀರೋ ಅದು ಪರಲೋಕದಲ್ಲಿ ಕಟ್ಟಲ್ಪಡುತ್ತೆ. ಈ ಭೂಲೋಕದಲ್ಲಿ ಏನು ಬಿಚ್ಚುತ್ತೀರೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತೆ. ಮಹಿಮೆ ಮಹಿಮೆ. ಹುರಬದ ಡಗದಬ. ಈ ಮಹಿಮೆ ವಾಪಸ್ ನೀನು ಒಳಗಡೆ ಬಂದ ಮೇಲೆ ಈ ಭೂಲೋಕದಲ್ಲಿ ನೀನೇನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತದೆ. ಈ ಭೂಲೋಕದಲ್ಲಿ ನೀನೇನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚಲ್ಪಡ್ತದೆ. ಅದು ಹಾಗೆ ನಡೀಲಿ, ಹಾಗೆ ಸಂಭವಿಸಲಿ, ಹಾಗೆ ನೆರವೇರಲಿ. ಹಾಗೇ ಮಾಡಿದಕ್ಕಾಗಿ ದೇವರಿಗೆ ಸ್ತೋತ್ರ, ಹಾಗೆ ನೆರವೇರಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮ ಬಾಯಿಗಳಲ್ಲಿ ಮಹಿಮೆ ವಾಪಸ್ ಹಿಂದಿರುಗಿ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಅದನ್ನ ಈ ದಿನಗಳಲ್ಲಿ ಇವತ್ತಿನ ಪ್ರಕಟಿಸಿರಿ.
ದೇವರೇ ಇಲ್ಲಿವರೆಗೂ ನಡೆಸಿ ಬಲಪಡಿಸಿದಕ್ಕಾಗಿ ಸ್ತೋತ್ರ. ನಮ್ಮನ್ನು ತಗ್ಗಿಸಿ ಹೆಚ್ಚಿಸಲ್ಪಡಬೇಕು. ಇವರೆಲ್ಲರ ಅನುಗ್ರಹಿಸಲ್ಪಡಲಿ. ನಾಳೆ ನಡೆಯೋ ಕೂಟ ನಿಯಂತ್ರಿಸ್ಕೊಂಡು ನಡೆಸ್ರಿ. ನೀವು ಪ್ರಕಟವಾಗ್ರಿ. ನಿಮ್ಮ ನಾಮ ಮಹಿಮೆ ಹೊಂದಲಿ. ಎಲ್ಲವನ್ನ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಇಲ್ಲಿವರೆಗೂ ಜಯಕರವಾಗಿ ಜಯ ಕೊಟ್ಟು ನಡೆಸಿದ ದೇವರಿಗೆ ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇ